ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಕಾಲೇ ತ್ವೇ ತಸ್ಮಿನ್ ಭೂಯಯೇವಾಖಿಲೈಶ್ಚ ನೃಪೈರ್ಯುಕ್ತೋ ಮಾಗಧೋ ಯೋದ್ಧುಕಾಮಃ ಪ್ರಾಯಾದ್ಯದೂನಸ್ತತ್ರ ನಿತ್ಯಾವ್ಯಯಾತಿ ಬಲೋ ಬಲೈಶ್ವರ್ಯೋಪಿ ಛಯಾಗಾತ್ ಸ ಕೃಷ್ಣ. ನಾವು ಮಹಾಭಾರತದ ಸಂಪರ್ಕ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ವಿ. ಪಾಂಡವರ ಬಾಳಿನಲ್ಲಿ ಏಕಲವ್ಯನ ಪ್ರವೇಶ ಆಗುವಾಗ ಕೃಷ್ಣನ ಬಾಳಿನಲ್ಲಿ ಏನಾಗ್ತಾ ಇತ್ತು ಅನ್ನೋದನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಹೀಗಿದೆ, ಕಾಲೇ ತ್ವೇ ತಸ್ಮಿನ್ ಭೂಯ ಏವ ಅಖಿಲೈಶ್ಚ. ಇದೇ ಕಾಲದಲ್ಲಿ ಜರಾಸಂಧ ಎಲ್ಲ ರಾಜರನ್ನ ರಾಜಕುಮಾರರನ್ನ ಒಟ್ಟು ಮಾಡಿಕೊಂಡು ಯುದ್ಧಕ್ಕೆ ಬಂದ. ಆವಾಗ ಶ್ರೀಕೃಷ್ಣ ಅವನಿಗೆ ಕಾಣುವ ಹಾಗೆ ಮಧುರಾ ನಗರದಿಂದ ಓಡ್ಲಿಕ್ಕೆ ಶುರು ಮಾಡಿದ. ಯಾಕೆ ಓಡ್ಲಿಕ್ಕೆ ಶುರು ಮಾಡಿದ? ನಮಗೆ ಹರಿವಂಶವನ್ನು ನೋಡಬೇಕು. ವಸ್ತುತಃ ಭಾಗವತದಲ್ಲಿ ಇದಿದೆ, ಆದರೆ ಅತ್ಯಂತ ಸಂಕ್ಷಿಪ್ತವಾಗಿ ಇದೆ. ಹರಿವಂಶದಲ್ಲಿ ಇದೆ, ಬಹಳ ವಿಸ್ತಾರವಾಗಿ ಇದೆ. ಹರಿವಂಶದಲ್ಲಿ ವಿಷ್ಣು ಪರ್ವದ ಇಡೀ 38ನೇ ಅಧ್ಯಾಯ ಹೀಗಿದೆ. ಒಬ್ಬ ವಿಕದ್ರು ಅಂತ ಯಾದವರಲ್ಲಿ ಅತ್ಯಂತ ವೃದ್ಧನಾದವ. ಅವನು ಉಗ್ರಸೇನನ ಸಮವಯಸ್ಕ ಅಥವಾ ಉಗ್ರಸೇನನಿಗಿಂತ 1-2 ವರ್ಷ ದೊಡ್ಡವ ಅಂತಂದ್ರೂ ತಪ್ಪಿಲ್ಲ. ಅಂತಹ ಉಗ್ರಸೇನ ಏನು ಮಾಡಿದ? ವಿಕದ್ರು ಅನ್ನುವ ಉಗ್ರಸೇನನಿಗಿಂತ ಸ್ವಲ್ಪ ಸೀನಿಯರು ವಿಕದ್ರು ಅಂತ. ಅವನ ಬಗ್ಗೆ ಹೆಚ್ಚಿನ ಮಾಹಿತಿ ಏನೂ ಇಲ್ಲ. ಆ ವಿಕದ್ರು ಕೃಷ್ಣ ಹಾಗೂ ಪಾಂಡವರ ಬಲರಾಮನನ್ನು ಕುರಿತು ವಿಸ್ತಾರವಾಗಿ ಮಾತನಾಡ್ತಾನೆ. ವಿಸ್ತಾರವಾಗಿ ಮಾತನಾಡ್ತಾ ಕೃಷ್ಣ ಸದ್ಯೋ ನಿಪತಿತೆ ಕಂಸೆ ರಾಜ್ಯೇಸ್ಮಾಕಂ ನವೋದಯೇ ಪುರಿ ಪ್ರತ್ಯಗ್ರರೋಧೇನ ನರೋಧಂ ವಿಸಹಿಷ್ಯತಿ ಅಂತ. ಕೃಷ್ಣ ಒಬ್ಬ ರಾಜ ಸತ್ತು ಇನ್ನೊಬ್ಬ ರಾಜ ಬರುವಾಗ ಸಖತ್ ಕ್ರಿಟಿಕಲ್ ಪೊಸಿಷನ್ ಇರುತ್ತೆ. ಯಾವತ್ತೂ ಅಷ್ಟೇ, ಯಾವುದೇ ಒಂದು ಬದಲಾವಣೆ ಅನ್ನೋದು ಆರಂಭದಲ್ಲಿ ಚೆನ್ನಾಗಿ ಕಂಡರೂ ಕೂಡ ಅದರ ಹನಿಮೂನ್ ಪೀರಿಯಡ್ ಮುಗಿದ ಮೇಲೆ ಹಾಗೆ ವ್ಯವಹಾರ ಮಾಡ್ತಾರೆ. ಈಗ 5 ವರ್ಷದ ಆಡಳಿತದಲ್ಲಿ ಸುಮಾರು 2 ತಿಂಗಳು ಹನಿಮೂನ್ ಪೀರಿಯಡ್ ಅಂತ, ಅಧಿಕಾರ ಸ್ವೀಕರಿಸಿ ಆಗಿ 2 ತಿಂಗಳಾಗಿರುತ್ತಲ್ಲ, ಅದನ್ನು ಏನಿಲ್ಲ, ಹೊಸಬರ ಗೌರವ, ನಮ್ಮ ವ್ಯಾಪ್ತಿಯಲ್ಲಿ ಇಷ್ಟಿದೆ ಅಂತನ್ನುವ ಆನಂದ, ಇವುಗಳೆಲ್ಲ ಇರ್ತದೆ. ಈ ನಮ್ಮ ವ್ಯಾಪ್ತಿಗೆ ಬಂತು, ಬಹಳ ಕಾಲದ ಕನಸು ನನಸಾಯಿತು, ಎಲ್ಲರೂ ಬಂದು ವಿಶ್ ಮಾಡ್ತಾರೆ, ನೀವು ಹೊಸ ಸರ್ಕಾರಕ್ಕೆ ಶುಭ ಆಗಲಿ ಅಂತ. ಅದಾದಮೇಲೆ ನಿಜವಾದ ಕಷ್ಟ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ವಿಕದ್ರು ಹೇಳ್ತಾನೆ, ಸದ್ಯೋ ನಿಪತಿತೆ ಕಂಸೆ ರಾಜ್ಯೇ ಅಸ್ಮಾಕಂ ನವೋದಯೇ
ಪುರಿ ಪ್ರತ್ಯಗ್ರರೋಧೇನ ನರೋಧಂ ವಿಸಹಿಷ್ಯತಿ. ಎಲ್ಲ ಹೊಸಬರ ಜವಾಬ್ದಾರಿ ಇರುತ್ತೆ. ಈ ತನಕ ಇದ್ದವರು ಸತ್ತಿರ್ತಾರೆ, ಒಂದೋ ಈ ತನಕ ಇದ್ದವರು ನಿವೃತ್ತರಾಗಿರ್ತಾರೆ. ನಿವೃತ್ತರಾದವರು ತಮ್ಮ ಅಮೂಲ್ಯ ಸಲಹೆಯನ್ನು ಕೊಡಬಾರದು ಅಂತ ಹೇಳಿ ಸುಮ್ಮನೆ ಮಗುಮ್ಮಾಗಿ ಇರ್ತಾರೆ. ಅಧಿಕಾರಿಗಳೇನು ಮಾಡ್ತಾರೆ, ನಮ್ಮ ಆಟ ತೋರಿಸುವ ಕಾಲ ಇದು, ಗೊತ್ತಾಗಲಿ ಅಂತ ಹೇಳಿ ಬಹಳ ವಿನೀತರಾಗಿ ನಡೆದುಕೊಂಡರೂ ಕೂಡ ಒಳಗಡೆ ಅನೇಕ ರಹಸ್ಯಗಳನ್ನು ಇಟ್ಕೊಂಡಿರ್ತಾರೆ. ಅದರಿಂದಾಗಿ ಆ ಪಿರಿಯಡ್ ಇದೆಯಲ್ಲ, ಹೊಸಬರು ಸರ್ಕಾರವನ್ನು ಫಾರ್ಮ್ ಮಾಡಿ ಆಡಳಿತ ನಡೆಸಲಿಕ್ಕೆ ಶುರು ಮಾಡಿದ ಪಿರಿಯಡ್ ಇರುತ್ತಲ್ಲ, ಅದು ಬಹಳ ಕಷ್ಟದ ಪಿರಿಯಡು. ಎಲ್ಲದ ಬಾಲಗ್ರಹಗಳೆಲ್ಲ ಬರ್ತವೆ. ಅದರಿಂದಾಗಿ ಅವನು ಹೇಳ್ತಾನೆ ವಿಕದ್ರು, ಪುರಿ ಪ್ರತ್ಯಗ್ರರೋಧೇನ ನರೋಧಂ ವಿಷಹಿಚ್ಚತಿ ಅಂತ. ಹೆಚ್ಚು ಕಾಲ ಮುತ್ತಿಗೆಯನ್ನು ಸಹಿಸುವುದಿಲ್ಲ ಮಧುರೆ. ಯಾಕೆ? ನಿಮ್ಮ ಶಕ್ತಿಯ ಬಗ್ಗೆ ನಮ್ಮ ಸಂಶಯವೇ ಇಲ್ಲ, ನಿಮ್ಮ ಶಕ್ತಿಯ ಬಗ್ಗೆ ನಮಗೆ ಸಂಶಯ ಇಲ್ಲ. ಅವನು ಹೇಳ್ತಾನೆ, ಅಪ್ರಮೇಯ ಬಲಶ್ಚೈವ ವಯಂಚ ಕೃಷ ಸಾಧನ. ನೀನೊಬ್ಬ ಹಾಗಿದ್ದರೆ ಆಯ್ತೇನು, ನಾವು ಯಾದವರು ವಯಂಚ ಕೃಷ ಸಾಧನ, ಪೂರ್ತಿ ಕೃಷರಾಗಿದ್ದೇವೆ, ಬಲ ಇಲ್ಲ. ನಮ್ಮ ಸೈನಿಕರೆಲ್ಲ ಸತತ ಯುದ್ಧದಿಂದ ಬಸವಳಿದಿದ್ದಾರೆ. ಜರಾಸಂಧಸ್ತು ಬಲಮಾನ್ ನೃಪಾಣಾಂ ಮೂರ್ಧಿ ತಿಷ್ಠತಿ ನಚೇಯಮೇಕಾಹಮಪಿ ಪುರಿ ರೋಧಂ ಸಹಿಷ್ಯತಿ. ಅವರು ಕೋಟೆಯ ಹೊರಗಡೆಯಿಂದ ಮುತ್ತಿಗೆ ಹಾಕಬಹುದು. ಕೋಟೆಯ ಹೊರಗಡೆಯಿಂದ ಮುತ್ತಿಗೆ ಹಾಕಿದರೆ ಎಷ್ಟು ಕಾಲ ಈ ಮುತ್ತಿಗೆ ಸಫಲ ಆಗತ್ತೆ? ಕಷ್ಟ. ಅಬ್ಬಬ್ಬ ಅಂತಂದರೆ ಒಂದು ದಿವಸ ನಾವು ತಡಿಬೋದು ಕೃಷ್ಣ, ಒಂದೇ ದಿವಸ ನಮಗೆ ಟೈಮ್ ಇರೋದು. ಯಾಕೆ ಅಂತಂದರೆ ಕೃಷಭಕ್ತೇಂಧನ ಕ್ಷಾಮ ದುರ್ಗೈಹಿ ಅಪರಿವೇಷ್ಟಿತ. ಕೃಷಭಕ್ತೇಂಧಯವತಾಹ. ಕೋಟೆಯ ಒಳಗಡೆ ಇರತಕ್ಕಂತಹ ಹಸುಗಳಿಗೆ ಮೇವಿಲ್ಲ, ನೀರಿಲ್ಲ, ಮನುಷ್ಯರಿಗೆ ಧಾನ್ಯ ಇಲ್ಲ. ಆ ನೀರು ಹೊರಗಡೆಯಿಂದ ಬರ್ತಾ ಇದೆ, ಅದನ್ನು ತಡಿಬಹುದು. ಯಮುನೆ ಹೊರಗಡೆಯಿಂದ ಬರ್ತಾ ಇದೆ, ಯಮುನೆಯನ್ನು ತಡೆಯಬಹುದು ಅವರು. ಕೃತಕವಾದ ಸಾಧನದಿಂದ ಅಡೆಕಟ್ಟು ಕಟ್ಟಿದ್ರೆ ಒಳಗಡೆ ಇರೋರು ನಾವೆಲ್ಲಿಗೆ ಹೋಗಬೇಕು? ಅಥವಾ ವಿಷ ಹಾಕಿದರೆ ರಾಷ್ಟ್ರ ಇಡೀ ನಾಶ ಆಗುತ್ತೆ. ನಾವು ಇನ್ನೂ ಹೇಳಬೇಕು ಅಂತಂದರೆ, ಇತಿಹಾಸದಲ್ಲಿ ಬೇಕಾದಷ್ಟು ಜನ ಹೇಗೆ ಮಾಡಿದ್ದು ಅಂತಂದರೆ ವಿಷ ಬೆರೆಸಿಯೇ ಸಾಯಿಸಿದ್ದು. ನೀವು ಫತೇಪುರ್ ಸಿಕ್ರಿ ಅಂತ ಹೇಳಿ ರಾಜಸ್ಥಾನದ ಅತ್ಯಂತ ರಮಣೀಯ ಪ್ರದೇಶ ಅಂತ ಕೇಳಿದ್ದೀರಾ. ಅಲ್ಲಿ ಅಕ್ಬರನ ಸೈನಿಕರನ್ನು ರಜಪೂತರು ಖಾಲಿ ಮಾಡಿಸಿದ್ದು ಇದು ಒಂದು ಟೆಕ್ನಿಕ್ಕಿನಿಂದ. ನೀರು ಹಿಂಗಿ ಹೋಯಿತು, ಹೋ ಅಂತ ಮಹಲ್ಗಳ ಮೇಲೆ ಮಹಲ್ ಕಟ್ಟಿದ್ದಾರೆ. ಏನು ಮಾಡೋದು? ಎಲ್ಲ ಕಿತ್ಕೊಂಡು ವಾಪಸ್ ಬಂದರು. ಅದರಿಂದಾಗಿ ಕಷ್ಟ. ನೀರು ಇಲ್ಲ. ಇನ್ನು ಅಸಂಸ್ಕೃತಾಂಬು ಪರೀಕ್ಷಾ ದ್ವಾರಯಂತ್ರ ವಿವರ್ಜಿತ. ನೀರಿನ ಅಣೆಕಟ್ಟುಗಳನ್ನು ಸರಿಯಾಗಿ ಮಾಡಿಕೊಂಡು, ಒಳನಾಲೆಯನ್ನು ಮಾಡಿಕೊಂಡು, ನಮಗೆ ಬೇಕಾದಷ್ಟು ನೀರನ್ನು ಇಟ್ಟುಕೊಂಡು, ಶತ್ರುಗಳಿಗೆ ಭ್ರಮೆ ಮೂಡಲಿಕ್ಕಾಗಿ ಹೊರಗಡೆ ಒಂದು ದೊಡ್ಡ ಜಲಾಗಾರವನ್ನು ಮಾಡಿ ಅಲ್ಲಿ ಬಂದು ಬೀಳುವ ಹಾಗೆ ಮಾಡಿ, ಅದ್ಯಾವುದು ಇಲ್ಲ. ಅಸಂಸ್ಕೃತಾಂಬು ಪರೀಕ್ಷಾ. ನೋಡಿ ಶಬ್ದ ಕೇಳಿ. ಪರೀಕ್ಷಾ ಅಂತಂದರೆ ಪ್ರಕಾರ, ಅಂಬು ಅಂದರೆ ನೀರು. ಅಸಂಸ್ಕೃತ ಅಂಬು ಪರೀಕ್ಷಾ. ಕೋಟೆಯ ಸುತ್ತ ಇರತಕ್ಕಂತಹ ಜಲದುರ್ಗ ಅಂತ ಏನಿದೆ ಅದನ್ನು ಸರಿಯಾಗಿ ಮೈಂಟೈನ್ ಮಾಡಿಲ್ಲ. ಕಾರಣ ಏನು ಅಂದರೆ ವಿಷಯ ಇಷ್ಟೇ, ನಾನು ಕಂಸ, ಜರಾಸಂಧನ ಬೆಂಬಲ ನನಗಿದೆ, ನನಗೆ ಯಾವ ರೀತಿಯಾದ ತೊಂದರೆ ಇದೆ ಅಂತ ಹೇಳಿ ಅವನು ಅಹಂಕಾರದಿಂದ ಇದ್ದ ಕಂಸ. ಆ ಕಾರಣದಿಂದ ಇದೆಲ್ಲ ಆಗಿದ್ದು. ಅದರಿಂದಾಗಿ ಅಸಂಸ್ಕೃತಾಂಬು ಪರೀಕ್ಷಾ ದ್ವಾರಯಂತ್ರ ವಿವರ್ಜಿತ. ಇನ್ನು ಬಾಗಿಲುಗಳ ಮೇಲೆ ಎಣ್ಣೆ ಕುದಿದ ಎಣ್ಣೆಯನ್ನು ಎಸೆಯುವಂತಹ ಯಂತ್ರ, ಆಮೇಲೆ ಕಲ್ಲುಗಳನ್ನು ಎಸೆಯುವ ಯಂತ್ರ, ಬಾಣಗಳನ್ನು ಎಸೆಯುವ ಯಂತ್ರ, ಆಮೇಲೆ ಬೆಂಕಿಯನ್ನು ಸುರಿಸುವಂತಹ ಮದ್ದು, ಇವುಗಳು ಯಾವುದೂ ಕೂಡ ಸುಸ್ಥಿತಿಯಲ್ಲಿ ಇಲ್ಲ. ಅದಕ್ಕೆ ಹೇಳಿದ್ರು ದ್ವಾರ ಯಂತ್ರ ವಿವರ್ಜಿತ. ಯಂತ್ರ ಅವತ್ತಿನ ಕಾಲದಲ್ಲಿ ಯಂತ್ರ ಇತ್ತು,
ಕೋಟೆಯ ಸುತ್ತಲೂ ಕೂಡ ಕೋಟೆ ಕೊತ್ತಳ ಅಂತ ಹೇಳ್ತೇವೆ. ಕೊತ್ತಳ ಅಂತಂದರೆ ವಾಚ್ ಟವರ್, ಅಥವಾ ಕೊತ್ತಳ ಅಂತ ಹೇಳಿದ್ರೆ ಆಯುಧಗಳನ್ನು ಮೊದಲಾದವುಗಳನ್ನು ಎಸೆಯುವಂತಹ ಒಂದು ಯಂತ್ರ. ಕೋಟೆ ಕೊತ್ತಳ ಅವೆಲ್ಲ ಕರ್ಕೊಂಡು ಹೋಗ್ತೀನಿ. ಕೃಷಭಕ್ತೇಂದು ಕೃಷ ಅಸಂಸ್ಕೃತಾಂಬು ಪರೀಕ್ಷಾ ದ್ವಾರಯಂತ್ರ ವಿವರ್ಜಿತಾ ಅಂತ. ದ್ವಾರದಲ್ಲಿ ಸಿಗಿಸಿಡುವ ಯಂತ್ರಗಳು ಮತ್ತು ದ್ವಾರಗಳು ಎರಡೂ ಕೂಡ ಸಡಿಲಾಗಿವೆ. ಅವನಿಗೆ ಇದ್ದದ್ದು ಒಂದೇ ಅಹಂಕಾರ, ಕಂಸನಿಗೆ. ಅದು ನಮ್ಮ ಮೇಲೆ ಪರಿಣಾಮ ಬೀರ್ತದೆ. ಕಂಸನನ್ನು ಕೊಂದು ಬಂದ ಮೇಲೆ ಅದರ ಆಫ್ಟರ್ ಎಫೆಕ್ಟ್ಸ್ ನಮ್ಮ ಮೇಲೆ. ಇನ್ನು ವಪ್ರ ಪ್ರಾಕಾರ ನಿಚಯ ಕರ್ತವ್ಯ ಬಹುವಿಸ್ತರ. ಕೋಟೆಗಳಿಗೆ ಗಟ್ಟಿಯಾದ ಗೋಡೆಗಳನ್ನು ಇಡಬೇಕು, ಆಗಾಗ ಅದನ್ನು ಪರೀಕ್ಷೆ ಮಾಡ್ತಾ ಇರಬೇಕು. ಅದು ಯಾವುದನ್ನು ಕೂಡ ಮಾಡಿಲ್ಲ. ಸಂಸ್ಕರ್ತವ್ಯ ಯುಧಾಗಾರ ಯೋಕ್ತವ್ಯ ಚ ಇಷ್ಟಿಕಾಚಯೈ. ಸಂಸ್ಕರ್ತವ್ಯ ಆಯುಧಾಗಾರ, ಆಯುಧವನ್ನು ನಾವು ಸರಿಯಾಗಿ ಮೈಂಟೈನ್ ಮಾಡಿಲ್ಲ. ಕಾಲಕ್ಕೆ ಹೊಸ ಹೊಸ ಕಬ್ಬಿಣಗಳನ್ನು ಮಾಡೋದು, ಹೊಸ ಹೊಸ ಉಕ್ಕು, ಇದು ಯಾವುದನ್ನು ಮಾಡಿಲ್ಲ. ಕಂಸಸ್ಯ ಬಲಭೋಗ್ಯತ್ವಾತ್ ನಾತಿಗುಪ್ತ ಪುರೀಜನೈಹಿ. ಅದನ್ನು ನೋಡಿ, ಕಂಸಸ್ಯ ಬಲಭೋಗ್ಯತ್ವಾತ್, ಕಂಸ ಬಹಳ ಬಲದಿಂದ ಕೂಡಿದ್ದಾನೆ, ಆದ್ದರಿಂದ ಅವನ ಹೆಸರು ಮೇಲೆಲ್ಲ ನಡೆದು ಹೋಯಿತು. ಮತ್ತು ಜರಾಸಂಧನ ಶ್ರೀರಕ್ಷೆ ಇದೆ, ನಮ್ಮ ಪಟ್ಟಣವನ್ನು ಯಾರು ಹೊಡಿತಾರೆ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್. ಈಗ ಅದು ಯಾವುದು ಇಲ್ಲ ಕೃಷ್ಣ. ಯಾದವಾನಾಂ ವಿರೋಧೇನ ಯೇ ಜಿತಾ ರಾಜ್ಯಕಾಮುಕೈ ತೇ ಸರ್ವೇ ದ್ವೈಧಮಿಚ್ಛಂತಿ ಯತ್ ಕ್ಷಮಂ ತದ್ವಿಧೀಯತಾಂ. ಇನ್ನೂ ಏನು ಪ್ರಾಬ್ಲಮ್ಮು ಅಂತಂದರೆ, ಕಂಸನಿಂದ ನೊಂದ ಬೆಂದ ಅನೇಕ ಜನ ರಾಜರು ಈಗ ಜರಾಸಂಧನಲ್ಲಿ ಕೂಡಿಕೊಂಡು ನಮ್ಮ ನೋಡಿಲಿಕ್ಕೆ ಬರ್ತಾ ಇದ್ದಾರೆ ಅಂತ ಅನ್ನೋದು ಆಶ್ಚರ್ಯ. ಆರ್ತಾ ವಕ್ಷಂತಿ ನ ಸರ್ವೇ ರುಧ್ಯಮಾನ ಪುರೇ ಜನಾ ಯಾದವಾನಾಂ ವಿರೋಧೇನ ವಿನಷ್ಟಾಸ್ಮೇತಿ ಕೇಶವಾನ್. ಜರಾಸಂಧನ ಭಯದಿಂದ ವಿಪರೀತ ಒದ್ದಾಡ್ತಾ ಇದ್ದಾರೆ. ಈಗಾಗಲೇ ಮಧುರೆಯಲ್ಲಿ ಇರುವ ಅನೇಕ ಜನ ಒಳಗಿನವರಿಗೆ ಅಯ್ಯೋ ಜರಾಸಂಧನ ವಿರೋಧ ಕಟ್ಕೊಳ್ಬಾರ್ದಿತ್ತು, ಈ ಕಂಸನನ್ನು ಕೊಲ್ಲಬಾರದಿತ್ತು ಅಂತನ್ನುವ ಹಳಹಳಿಕೆ ಬಂದುಬಿಟ್ಟಿದೆ ಕೃಷ್ಣ. ಈ ಸಂದರ್ಭದಲ್ಲಿ ಯತ್ಕ್ಷಮಂ ತದ್ವಿಧೀಯತಾಂ. ತ್ವಮಸ್ಯ ನೇತಾ ಸೈನ್ಯಸ್ಯ ವಯಂ ತ್ವಚ್ಛಾಸನೆ ಸ್ಥಿತಾಃ ತ್ವನ್ಮೂಲಶ್ಚ ವಿರೋಧೋಯಂ ರಕ್ಷ ಅಸ್ಮಾನ್ ಆತ್ಮನಾ ಸಹ. ತ್ವನ್ಮೂಲಶ್ಚ ವಿರೋಧ, ನೆನಪಿಟ್ಟುಕೋ ಕೃಷ್ಣ. ಇಷ್ಟೆಲ್ಲ ಪ್ರಾಬ್ಲಮ್ ಇದೆ. ಆಯುಧದ ಸಮಸ್ಯೆ, ಆಗಾಗ ದುರಸ್ತಿ ಮಾಡಿಸದೇ ಇದ್ದವರ ಸಮಸ್ಯೆ, ಆಮೇಲೆ ಕಂಸನಿಂದ ನೊಂದವರು ಜರಾಸಂಧನೊಟ್ಟಿಗೆ ಕೂಡಿಕೊಂಡು ಇಲ್ಲಿ ಬಂದಿರುವವರು, ಮತ್ತು ಇಲ್ಲಿಯೇ ಇದ್ದು ಈ ಪಟ್ಟಣದ ಇಂಚಿಂಚನ್ನು ಬಲ್ಲವರು ಜರಾಸಂಧನ ಜೊತೆಗೆ ಇರುವ ಸಮಸ್ಯೆ, ಎಷ್ಟೆಲ್ಲ ಸಮಸ್ಯೆ ಇದೆ. ಮತ್ತು ಮಧುರೆಯವರು ಕೂಡ ಬಹಳ ವಿಶ್ವಾಸ ಕಳ್ಕೊತಾ ಇದ್ದಾರೆ. ಮಧುರೆಯವರು ವಿಶ್ವಾಸ ಕಳ್ಕೊತಾ ಇದ್ದಾರೆ ಅಂತ ನೋಡಿ ವಿಕದ್ರು ಎಷ್ಟು ಒಂದು ರಾಜ್ಯ, ಒಂದು ಆ ಡಿಫೆನ್ಸಿನಲ್ಲಿ ಎಷ್ಟು ಪ್ರಾಬ್ಲಮ್ಗಳಿದೆ ಅಂತ. ನಮಗೆ ಡಿಫೆನ್ಸು ಅಂತನ್ನೋದು ದೂರತ ಪರ್ವತೋ ರಮ್ಯ ಆಗಿ ಇರೋದು. ಆದರೆ ಕೃಷ್ಣನ ಮುಂದೆ ಅವನು ತೆರೆದಿಡ್ತಾನೆ. ಎಲ್ಲ ಇವತ್ತಿನ ಯುದ್ಧದ ಟೆಕ್ನಿಕ್ಕಿನ ನೆನಪೇ ಬರುತ್ತೆ. ನೀರು ಸರಿಯಾಗಿಲ್ಲ, ಸುತ್ತಲೂ ಇರುವ ನೀರು ಸರಿಯಾಗಿಲ್ಲ, ಸುತ್ತಲೂ ಇರುವ ಜಲದುರ್ಗದ ನೀರು ಬೇರೆ ಇರಬೇಕು, ಕೋಟೆಯ ಒಳಗಡೆ ಇರುವ ನೀರು ಬೇರೆ ಇರಬೇಕು, ಆಯುಧಗಳನ್ನು ಆಗಾಗ ಪರಿಶೀಲಿಸ್ತಾ ಇರಬೇಕು, ಅಪ್ಡೇಟ್ ಆಗ್ತಾ ಇರಬೇಕು. ಕಂಸ ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದ, ಅವನು ಯಾವ ರೀತಿಯ ಉಡಾಫೆ ಇತ್ತು, ಅದರಿಂದಾಗಿ ನಾವಿವತ್ತು ಯಾವ ರೀತಿ ಸಿಕ್ಕಾಕೊಂಡಿದ್ದೇವೆ ಎಲ್ಲವನ್ನ ಹೇಳಿ ಕಡೆಗೆ ಕೃಷ್ಣನಲ್ಲಿ ಹೇಳ್ತಾನೆ, ತ್ವನ್ಮೂಲಶ್ಚ ವಿರೋಧೋಯಂ ರಕ್ಷ ಅಸ್ಮಾನ್ ಆತ್ಮನಾ ಸಹ. ಕೃಷ್ಣ, ನಿನಗೇನು ಹೇಳಬೇಕಾದ್ದಿಲ್ಲಪ್ಪ. ಇನ್ನು ಎಲ್ಲವೂ ಕೂಡ ನಿನ್ನಿಂದ ಶುರು ಆಗಿರೋದು.
ಜರಾಸಂಧ ಇವತ್ತು ಯುದ್ಧ ಮಾಡ್ತಾ ಇರೋದು ಯಾಕೆ? ಕಂಸನನ್ನು ನೀನು ಹೊಡೆದೆ ಅಂತ. ಕಂಸ ಏನು ಅನ್ಯಾಯ ಮಾಡಿದ್ದ ಅಂತ ಜನರಿಗೆ ಗೊತ್ತಾಗತ್ತಾ? ಜನರೆಲ್ಲ ಏನು ಅಂದ್ಕೊಳ್ತಾರೆ? ವರ್ತಮಾನವನ್ನು ಮಾತ್ರ ಯೋಚನೆ ಮಾಡ್ತಾರೆ. ನೋಡಿದ್ಯಾ, ಇವಾಗ ಇವನು ಕೃಷ್ಣ ಹೀಗೆ ಬಂದ, ಕಂಸನನ್ನು ಕೊಂದದ್ದು ಒಳ್ಳೇದಾಯಿತು ಅಂತ ಅಂದ್ಕೊಂಡ್ವಿ, ಆದರೂ ನನ್ನ ಕಂಸನನ್ನು ಕೊಲ್ಲದೇ ಇರೋದೇ ಒಳ್ಳೇದಾಗ್ತಾ ಇತ್ತು ಅಂತ ಜನ ಎಲ್ಲ ಅಂದುಕೊಳ್ಳೋ ಮಟ್ಟಕ್ಕೆ ಬಂದ್ಬಿಡುತ್ತೆ. ಈ ಎಲ್ಲ ಸಮಸ್ಯೆಗಳಿದೆ, ಏನು ಮಾಡ್ತಿ ನೋಡು ಅಂತ ಹೇಳಿದಾಗ ವಿಕದ್ರೋಸ್ತು ವಚ ಶ್ರುತ್ವ ವಸುದೇವೋ ಮಹಾಯಚಾಹ ಪರಿತುಷ್ಟೇನ ಮನತಾ ವಚನಂ ಚೇದಮಬ್ರವೀತ್. ಆಗ ವಸುದೇವ ಹೇಳಿದನಂತೆ, ರಾಜ ಷಾಡ್ಗುಣ್ಯ ವಕ್ತಾಹಿ ರಾಜ ಮಂತ್ರಾರ್ಥ ತತ್ವವಿತ್ ಸತ್ತತ್ವಂಚ ಹಿತಂಚೈವ ಕೃಷ್ಣೋಕ್ತಂ ಕಿಲ ಧೀಮತಾ. ಕೃಷ್ಣ, ಈ ದೊಡ್ಡವರು ಹೇಳಿದ್ದನ್ನು ಕೇಳಿಸಿಕೊಂಡೆಯಷ್ಟೇ. ಷಾಡ್ಗುಣ್ಯದ ಬಗ್ಗೆ ಮಾತನಾಡಿದ್ದಾನೆ, ಮಂತ್ರಾರ್ಥ ತತ್ವದ ಬಗ್ಗೆ ಮಾತನಾಡಿದ್ದಾನೆ, ಸತ್ತತ್ವವನ್ನು ಕುರಿತು ಮಾತನಾಡಿದ್ದಾನೆ, ಜನರಿಗೆ ಹಿತವಾದದ್ದನ್ನು ಕುರಿತು ಮಾತನಾಡಿದ್ದಾನೆ. ಭಾವಿತ ರಾಜಧರ್ಮಾಶ್ಚ ಸತ್ಯಾಶ್ಚ ಜಗತೋ ಹಿತಾಃ ವಿಕದ್ರುಣ ಯದುಶ್ರೇಷ್ಠ ಯದ್ಹಿತಂ ತದ್ವಿಧೀಯತಾಂ. ನೋಡು ಮಗು, ನಿನ್ನ ಕಾರಣದಿಂದಾಗಿ ಈ ದೊಡ್ಡ ವಿಪತ್ತು ಬಂದಿರೋದು ಅಂತ ಅನ್ನೋದು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೋ. ಏಕೆಂದರೆ ಒಬ್ಬ ರಾಜ ಅಂತ ಆಗುವಾಗ ಅವರ ಹಿಂದಿನವರು ಏನೇ ತಪ್ಪಿದ್ರೂ ಅವನ ಮೇಲೇ ಇವತ್ತು ಹೇಳ್ತಾರೆ. ನಮ್ಮ ಹಿಂದಿನವ್ರದ್ದು 1000 ತಪ್ಪಿರಬಹುದು, ಆದರೆ ನಾನು ಇವತ್ತು ಬಂದು ಕೂತ್ಕೊಂಡೆ ಅಂತಂದರೆ ಇವನಾದರೂ ಪರಿಹಾರ ಮಾಡಬಾರ್ದ ಅಂತ ನೋಡ್ತಾರೆ. ನಿನಗಿಂತ ಹಿಂದೆ ಬಂದಾಗ ಕಂಸ ಉಡಾಫೆ ಮಾಡ್ತಾ ಇದ್ದ, ಸರಿಯಾಗಿ ಆಯುಧಗಳನ್ನು ನೋಡ್ತಾ ಇರಲಿಲ್ಲ, ಆಯುಧ ಶಾಲೆಯನ್ನು ಮೇಂಟೈನ್ ಮಾಡ್ತಾ ಇರಲಿಲ್ಲ, ಕಟ್ಟಡವನ್ನು ಮೇಂಟೈನ್ ಮಾಡ್ತಾ ಇರಲಿಲ್ಲ, ಯಂತ್ರಗಳನ್ನು ಸರಿಯಾಗಿ ಅಂದರೆ ಕಲ್ಲು ಎಸೆಯುವ ಯಂತ್ರ, ಬಾಣ ಎಸೆಯುವ ಯಂತ್ರ ಇವುಗಳನ್ನು ಸರಿಯಾಗೆಲ್ಲ ಮೇಂಟೈನ್ ಮಾಡ್ತಾ ಇರಲಿಲ್ಲ ಅಂತಂದರೆ ಜನಕ್ಕೆ ಅದು ಯಾವುದು ಬೇಕಿಲ್ಲ. ಇವತ್ತು ಏನಾಗ್ತಾ ಇದೆ ಅಂತ ಮಾತ್ರ ನೋಡ್ತಾರೆ, ಇವತ್ತಿನದ್ದನ್ನೇ ಬೈತಾರೆ. ಏನು ಮಾಡ್ತೇವೆ ನೋಡು ಮಗು ಅಂದ. ಆಗ ವಾಕ್ಯಮುತ್ತಮಮೇಕಾಗ್ರೋ ಬಭಾಷೆ ಪುರುಷೋತ್ತಮ. ಆಗ ಶ್ರೀಕೃಷ್ಣ ಹೇಳಿದನಂತೆ, ಈ ಕಾನ್ವರ್ಸೇಷನ್ನು ಅತ್ಯಂತ ಅಪ್ರಸಿದ್ಧ. ಹರಿವಂಶ ಮಾಡುವವರು ಕೂಡ ಈ ಕಾನ್ವರ್ಸೇಷನನ್ನು ಮಾಡ್ತಾ ಇಲ್ಲ. ಅದರಿಂದಾಗಿ ನಾನು ಹರಿವಂಶವನ್ನು ತೆಗೆದುಕೊಂಡು ಹರಿವಂಶದಲ್ಲಿರೋದನ್ನು ಹೇಳಿ, ಇದೆಲ್ಲವೂ ಕೂಡ ಈ 2 ಅಧ್ಯಾಯಗಳು ಕೇವಲ ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಂದು ಶ್ಲೋಕದಲ್ಲೇ ಅಡಕವಾಗಿದೆ ಅನ್ನೋದನ್ನು ಹೇಳಬೇಕಿದೆ. ಅದಕ್ಕಾಗಿ ನಾನು ಇಷ್ಟನ್ನೆಲ್ಲ ಹೇಳಬೇಕಿದೆ. ಆಚಾರ್ಯರು ಹೇಗೆ ಸಂಗ್ರಹ ಮಾಡಿದ್ರು ಅನ್ನೋದೇ ಒಂದು ಅಚ್ಚರಿ. ಮೊದಲು ವಿಸ್ತಾರ ನೋಡೋಣ, ಆಮೇಲೆ ಸಂಗ್ರಹದ ಬಗ್ಗೆ ಗಮನ. ಇವಾಗ ನೀವು ಆನಂದಮಾಲ ಅಂತ ಹೇಳಿ ಬ್ರಹ್ಮಸೂತ್ರಕ್ಕೆ ಮಧ್ವಾಚಾರ್ಯರ 4 ಗ್ರಂಥ ಇದೆ. ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ ಮತ್ತು ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಲಿಯಾಸ್ ಅಣುಭಾಷ್ಯ. ಅದನ್ನೇ ಅಣುಭಾಷ್ಯ ಅಂತ ಕರೀತಾರೆ. ಅದು ಶುರು ಆಗೋದು ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಗಮೋದಿತ ಅಂತ. ಇದು ನಾರಾಯಣಂ ಇದು ಭಾಷ್ಯದ ಮಂಗಳಾಚರಣೆಯನ್ನೇ ಇವಾಗ ಹೇಳ್ತಾ ಇದ್ದಾರೆ. ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಅಂತ. ಆದರೆ ಋಷಿಕೇಶ ತೀರ್ಥೀಯ ಪಾಠದಲ್ಲಿ ವಿಷ್ಣುರೇವ ವಿಜಿಜ್ಞಾಸ್ಯ ಅಂತಲೇ ಇರೋದು. ಅದಕ್ಕೆ ವಾಮನ ಪಂಡಿತರು ಅಂದರೆ ಉಪನಿಷತ್ ಚಂದ್ರಿಕಾ ಬರೆದ ವಾಮನ ಪಂಡಿತರು ಒಂದು ವ್ಯಾಖ್ಯಾನ ಬರೆದಿದ್ದಾರೆ, ಆನಂದಮಾಲಾ ಅಂತ. ಅದರ ಸೊಗಸು ಏನು ಹೇಳಲಿ ನಾನು. ಅನುವ್ಯಾಖ್ಯಾನದಲ್ಲಿ ಭಾಷ್ಯದಲ್ಲಿ ಹೇಳಿದ್ದೆಲ್ಲವೂ ಕೂಡ ಆಚಾರ್ಯರ ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಣುಭಾಷ್ಯದಲ್ಲಿ ಹೇಗೆ ಅಡಕವಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಆನಂದಮಾಲಾ ಓದಿರಬೇಕಾದ್ರೆ ನಮಗೆ ಇದು ಬೇಕೇ ಬೇಕು. ಯಾವುದು ಬೇಕು? ಅನುಭಾಷ್ಯ, ಭಾಷ್ಯ, ನ್ಯಾಯ ವಿವರಣ 3 ನೋಡಿದರೆ ಆ ಆನಂದಮಾಲಾ ಸೊಗಸು. ಹಾಗೆ ನೀವು ಹರಿವಂಶದ ಈ ಎಲ್ಲ ಭಾಗಗಳನ್ನು ಓದಿದರೆ ಆಚಾರ್ಯರ ಸಂಗ್ರಹ ಚಾತುರ್ಯದ ಬಗ್ಗೆ ಅಚ್ಚರಿ ಆಗುತ್ತೆ. ಅದರಿಂದಾಗಿ ನಾನು ಹೇಳಿದ್ದೆ, ಇವಾಗ 1 ಅಧ್ಯಾಯ ಮುಗೀತು ಅಂದರೆ ವಿಕದ್ರುವಿನ ಮಾತು ಎನ್ನುವ 38ನೇ ಅಧ್ಯಾಯ ಮುಗೀತು. 39ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಏನಂತ, ಬ್ರುವತಾಂ ನ ಶ್ರುತಂ ವಾಕ್ಯಂ ಹೇತುತ ಕ್ರಮತಸ್ತಥಾ ನ್ಯಾಯತಃ ಶಾಸ್ತ್ರತಶ್ಚೈವ ದೈವಂ ಚೈವಾನುಪಶ್ಯತಾಂ. ನೀವು ಹೇಳಬೇಕಾದ್ರೆ ಈ ಮಾತು ಪರ್ಫೆಕ್ಟ್ ಆಗಿತ್ತು ಅಂತ ಹೇಳ್ತಾನೆ. ಆ ಒಂದು ಮಾತು ಹೇಗಿತ್ತು ಅಂತ ವೇದವ್ಯಾಸರು ಹೇಳೋದು ನೋಡಿ, ಹೇತುತಃ ಲಾಜಿಕಲ್ ಆಗಿ ಇತ್ತು, ಕ್ರಮತಃ
ಸರಿಯಾದ ಆರ್ಡರ್ನಲ್ಲಿ ಇತ್ತು. ಕಾಲಕ್ರಮವನ್ನು ಮೀರದೇ ಮಾತನಾಡಿದ್ದಾನೆ. ಯಾವುದೋ ಕಾಲದಿಂದ ಯಾವುದೋ ಕಾಲಕ್ಕೆ ಜಿಗಿಲಿಲ್ಲ. ನ್ಯಾಯತಃ ಶಾಸ್ತ್ರಬದ್ಧವಾಗಿ ಇದೆ, ಮತ್ತು ಯುದ್ಧದ ಶಾಸ್ತ್ರಕ್ಕೆ ಯೋಗ್ಯವಾಗಿ ಇದೆ. ಇದರೆಲ್ಲವನ್ನು ಮೀರಿ ದೈವಮೇವಾನುಪಶ್ಯತಾಂ, ಅದೃಷ್ಟ ದೈವ ಅನ್ನೋದನ್ನು ನೋಡ್ತಾ ಇದ್ದೀರಾ. ನಿಮ್ಮ ಮಾತಿನಲ್ಲಿ ಈ ಎಲ್ಲ ಅಂಶಗಳು ಸ್ಫುಟವಾಗಿ ಇದೆ ಅಂತ. ಒಬ್ಬ ಮಾತು ಬಲ್ಲವರ ಮಾತು ಬಲ್ಲವ ಯಾವ ರೀತಿ ಗುರುತಿಸ್ತಾನೆ ಅಂತ ಅನ್ನೋದಕ್ಕೆ ದೊಡ್ಡ ಉದಾಹರಣೆ. ಶ್ರೂಯತಾಮುತ್ತರಂ ವಾಕ್ಯಂ ಶ್ರುತ್ವಾಚ ಪರಿಗೃಹ್ಯತಾಂ ನಯೇನ ವ್ಯವಹರ್ತವ್ಯಂ ಪಾರ್ಥಿವೇನ ಯಥಾಕ್ರಮಂ. ಒಬ್ಬ ರಾಜ ಸರಿಯಾಗಿ ಶಾಸ್ತ್ರಕ್ಕೆ ಅನುಗುಣವಾಗಿಯೇ ನಡಿಬಹುದು. ಟೆಕ್ಸ್ಟ್ ಬುಕ್ ಶಾಟ್ ಅಂತ ಹೇಳಿ ಬಹಳ ಜನ ಹೇಳಬಹುದು. ಹಾಗೆ ಖುಷಿ ಬಂದ ಹಾಗೆ ರಾಜ್ಯಭಾರ ಮಾಡಲಿಕ್ಕಾಗಲ್ಲ. ಖುಷಿ ಬಂದ ಹಾಗೆ ರಾಜ್ಯಭಾರ ಮಾಡಿದರೆ ಏನೇನಾಗತ್ತೆ ಅಂತ ಇತಿಹಾಸ ಇದೆ, ನೋಡ್ಕೊಳ್ಳಿ. ಇವತ್ತು ಹೇಳಲಿಕ್ಕಾಗಲ್ಲ. ಸಂಧಿಂಚ ವಿಗ್ರಹಂಚೈವ ಯಾನಮಾತನಮೇವ ಚ ದ್ವೈದೀಭಾವಂ ಸಂಶ್ರಯಂಚ ಷಾಡ್ಗುಣ್ಯಂ ಚಿಂತಯೇತ್ ಸದಾ ಬಲಿನ ಸನ್ನಿಕೃಷ್ಟೇತು ನಸ್ತೇಯಂ ಪಂಡಿತೇನ ಚ. ಒಬ್ಬ ವಿದ್ವಾಂಸ ರಾಜ ಒಬ್ಬ ವಿದ್ವಾಂಸ ಆಗಿದ್ದರೆ ಅತ್ಯಂತ ಬಲಿಷ್ಠರಿಂದ ಸುರಕ್ಷಿತವಾದ ಅಂತರವನ್ನು ಮೈಂಟೈನ್ ಮಾಡಬೇಕು. ಇದು ಒಬ್ಬ ರಾಜ ಅನಿವಾರ್ಯವಾಗಿ ಮಾಡಬೇಕಾದದ್ದು. ಅಪಕ್ರಮೇದ್ಧಿಕಾಲಜ್ಞ ಸಮರ್ಥೋ ಯುದ್ಧ ಮುದ್ವಹೇತ್. ರಾಜನಾದವ ಸುಮ್ಮನೆ ಹುತಾತ್ಮ ಆಗಬಾರದು. ಪಲಾಯನ ಮಾಡಿದ್ರೂ ತಪ್ಪಿಲ್ಲ ರೀ. ಅಪಕ್ರಮೇದ್ಧಿ ಕಾಲಜ್ಞ, ಕಾಲವನ್ನು ಸರಿಯಾಗಿ ನೋಡಿಕೊಂಡು ಹಿಂದೆ ಹೋಗಬೇಕು. ಒಂದು ಹುಲಿ ಗಾದೆ ಉಂಟಲ್ಲ, ಹುಲಿ ಹಿಂದೆ ಸರಿಯೋದು ಓಡ್ಲಿಕ್ಕಲ್ಲ, ಇನ್ನಷ್ಟು ವೇಗವಾಗಿ ಮುಂದೆ ಬೀಳಲಿಕ್ಕೆ ಅಂತ. ಒಬ್ಬ ರಾಜ ಹಾಗಿರಬೇಕು. ಅಹಂ ತಾವತ್ ಸಹಾರ್ಯೇಣ ಮುಹೂರ್ತೇಸ್ಮಿನ್ ಪ್ರಕಾಶಿತೆ ಜೀವಿತಾರ್ಥಂ ಗಮಿಷ್ಯಾಮಿ ಶಕ್ತಿಮಾನಪಿ ಅಶಕ್ತಿಮತ್. ನನಗೆ ಶಕ್ತಿ ಇದೆ ನೋಡಿ, ಹರಿವಂಶದಲ್ಲಿ ಸ್ಪಷ್ಟವಾಗಿ ನನಗೆ ಶಕ್ತಿ ಇದೆ, ಆದರೂ ಕೂಡ ಅಶಕ್ತನಂತೆ ಓಡಿ ಹೋಗ್ತೇನೆ ಅಂತಾನೆ ಕೃಷ್ಣ. ಎಲ್ಲಿಗೆ ಓಡಿ ಹೋಗ್ತಪ್ಪ? ತತಃ ಸಹ್ಯಾಚಲಯುತಂ ಸಹಾರ್ಯೇಣಾಹಮಕ್ಷಯಂ ಆತ್ಮದ್ವಿತೀಯ ಶ್ರೀಮಂತಂ ಪ್ರವೇಕ್ಷೆ ದಕ್ಷಿಣಾಪಥಂ. ದಕ್ಷಿಣ ದೇಶಕ್ಕೆ ಓಡಿ ಹೋಗ್ತೇನೆ. ಯಾಕೆಂದರೆ ದಕ್ಷಿಣ ದೇಶ ಅನ್ನೋದು ಜರಾಸಂಧನಿಗೂ ಅಪರಿಚಿತವೇ, ನನಗೂ ಅಪರಿಚಿತ. ಅದರಿಂದಾಗಿ ನಾನು ಓಡ್ತೇನೆ ಅಂತ. ಅದರಿಂದಾಗಿ ಸಹ್ಯಾಚಲಕ್ಕೆ ಬರ್ತೇನೆ. ಸಹ್ಯಾಚಲ ಅಂದರೆ ಅದೇ, ಅವರು ಬಂದು ಗೋಮಂತ ಪ್ರದೇಶಕ್ಕೆ ಬರ್ತಾರೆ. ಗೋಮಂತ ಅಂತ ಹೇಳಿದ್ರೆ ಗೋವಾ, ಅದಕ್ಕೆ ಗೋಮಾಂತಕ. ಆ ಗೋಮಾಂತಕ ಪರ್ವತದ ಕಡೆ ಸಹ್ಯಾದ್ರಿಯ ಒಂದು ಟಿಸಿಲು ಅದು. ಜಿಯೋಗ್ರಫಿಕ್ ಲ್ಯಾಂಗ್ವೇಜಿನಲ್ಲಿ ನಾಟ್ಸ್ ಆಫ್ ಸಹ್ಯ ಅಂತ ಕರೀತಾರೆ. ಹಾಗೆ ಅದು ನಾಟ್ಸ್, ಅದೊಂದು ಗಂಟು. ಅಲ್ಲಿಗೆ ಬರ್ತೇನೆ, ಅಲ್ಲಿಗೆ ಓಡಿ ಹೋಗ್ತೇನೆ. ಆಮೇಲೆ ಕರವೀರಪುರಂ ಚೈವ ರಮ್ಯಂ ಕ್ರೌಂಚಪುರಂ ತಥಾ ದ್ರಕ್ಷ್ಯಾವಹ ಸಹಿತೌ ಚೈವ ಗೋಮಂತಂ ಚ ನಗೋತ್ತಮಂ. ನಾವು ಅಲ್ಲಿಗೆ ಹೋಗ್ತೀವಿ, ಸುಖವಾಗಿ ತಿರ್ಗಾಡ್ಕೊಂಡ್ಬರ್ತೇವೆ. ನಮ್ಮ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಜೀವಿತಾರ್ಥಕ್ಕಾಗಿ ನಾವು ಪಲಾಯನ ಮಾಡ್ತೇವೆ. ಯಾಕೆಂದರೆ ಊರು ನೋಡಲಿಕ್ಕೆ ಅಂತಾನೆ. ಎಂತಹ ಆತ್ಮವಿಶ್ವಾಸ ಅದು! ಕೃಷ್ಣನನ್ನು ಒಮ್ಮೆ ನೋಡಿಕೊಳ್ಳಿ. 17-18 ವರ್ಷದ ಹುಡುಗ, ಜರಾಸಂಧನೊಡನೆ 3 ಯುದ್ಧ ಆಗಿದೆ. ತನ್ನವರ ಕಷ್ಟಗಳನ್ನೆಲ್ಲ ಸಹಾನುಭೂತಿಯಿಂದ ಕೇಳಿ ನಗತಾ ಈ ಮಾತಾಡ್ತಾನೆ. ಆಯಿತು, ನಾನು ಮತ್ತೆ ಅಣ್ಣ ದಕ್ಷಿಣಾಪಥದ ಕಡೆಗೆ ಓಡ್ತೇವೆ, ಅಲ್ಲಿ ಸುಂದರವಾದ ನಗರಗಳನ್ನೆಲ್ಲ ನೋಡ್ಕೊಂಡು ಬರ್ತೇವೆ, ನೀವು ಯೋಚನೆ ಮಾಡಬೇಡಿ ಆಯ್ತಾ ಅಂತಾನೆ. ಪಲಾಯನ ಮಾಡಬೇಕು. ಏನೀಗ ಕಾಲವನ್ನು ಕಾಯ್ದುಕೊಂಡು ಪಲಾಯನ ಮಾಡಬೇಕು ಅಂತಾನೆ. ಆ ಕೃಷ್ಣನ ಆ ಆತ್ಮವಿಶ್ವಾಸ ನೋಡ್ರಿ ಅದು. ಆವಯೋರ್ಗಮನಂ ಶ್ರುತ್ವ ಅಪ್ರವಿಶ್ಯ ಪುರೀಂ ದರ್ಪಾತ್ ಅನುಸಾರಂ ಕರಿಷ್ಯತಿ. ನಾವು ಅವನ ಎದುರುಗಡೆನೆ ಓಡಿ ಹೋಗ್ತೇವೆ. ಜರಾಸಂಧ ನಿಮ್ಮ ಕಡೆಗೆ ಬರೋದೇ ಇಲ್ಲ. ನಿಮ್ಮಿಂದ ಕರೆಕ್ಟ್ 100 ಮೀಟರ್ ಇರ್ತಾನಷ್ಟೇ, ಆದರೆ ನಿಮ್ಮ ಕಡೆಗೆ ಬರದೆ ನಮ್ಮನ್ನು ಅಟ್ಟಿಸ್ಕೊಂಡು ಬರ್ತಾನೆ. ಚಾಲೆಂಜ್ ಅಂತ ಹೇಳ್ತಾನೆ ಅವನು ಕೃಷ್ಣ. ತತಸ್ಸಸ್ಯ ವನೇಶ್ವೇವ ರಾಜಾಯಾತಿ ಚ ಸಾನುಗಃ ಆವಯೋರ್ಗ್ರಹಣೆ ಚೈವ ನೃಪತಿ ಪ್ರಯತಿಷ್ಯತಿ. ಅವನು ನಮ್ಮನ್ನ ಹಿಡ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾನೆ, ಬೇರೆ ಯಾವುದೂ ಅಲ್ಲ. ದಕ್ಷಿಣಾಂ ದಿಶಮಾಸ್ಥಾಯ
ಚೇರತುರ್ಮಾರ್ಗಗೌ ಸುಖಂ ಸತ್ಯ ಪೃಷ್ಠೇಚು ರಮ್ಯೇಚು ಮೋದಮಾನ ಉಭೌ ತಥಾ. ಈ ರೀತಿ ನಾನು ಓಡ್ತೇನೆ ಅಂತ ಹೇಳಿ ಕೃಷ್ಣ ನಿರೂಪಣೆ ಮಾಡಿದ. ಇಷ್ಟು ನಾವು 38 ಮತ್ತು 39ನೆಯ ಅಧ್ಯಾಯದಲ್ಲಿ ಹೇಗೆ ಇದೆ ಅನ್ನೋದನ್ನು ನೋಡಿದ್ದು. ಇದನ್ನು ಆಚಾರ್ಯರು ಹೇಗೆ ಸಂಗ್ರಹಿಸ್ತಾರೆ ಅನ್ನೋದು ನೋಡಿ. ಸಂದರಿತ ಎನ್ಬಲಿನಾಮಲ್ಪಸೇನಾದ್ಯುಪಸ್ಕರಾಣಾಂ ಬಹಳೋಪಸ್ಕರೈಶ್ಚ ಪ್ರಾಪ್ತೇ ವಿರೋಧೇ ಬಲಿಭಿರ್ನೀತಿಮಗ್ರ್ಯಾಂ ಯಯೌತರಾಮೋ ದಕ್ಷಿಣಾಚಾಮ್ರಮೇಚಃ. ಈ 2-3 ಅಧ್ಯಾಯಗಳ ಸಾರವನ್ನು ಮಧ್ವಾಚಾರ್ಯರು ಒಂದೇ ಒಂದು ಮಾತಿನಲ್ಲಿ ಹಿಡಿದುಕೊಡ್ತಾರೆ, ಸಂದರ್ಶಯನ್ ಅಂತ. ಬಲಿನಾಂ ಬಲಿಷ್ಠರ ಜೊತೆಗೆ ಯುದ್ಧ ಮಾಡ್ತಾನೆ ಒಬ್ಬ. ಅಲ್ಪಸೇನಾದಿ ಉಪಸ್ಕರಾಣಾಂ. ಉಪಸ್ಕರ ಅಂತಂದರೆ ಸಾಮಗ್ರಿ ಅಂತ ಅರ್ಥ. ಉಪಸ್ಕರ ಅಂತಂದರೆ ಒಗ್ಗರಣೆ ಅಂತ ಅರ್ಥ. ರಾಮಠ ಜೀರಕ ಸರ್ಷಪಾದಿಕಂ ಉಪಸ್ಕರ ಅಂತ ಹೇಳಿ ಪಾಕಶಾಸ್ತ್ರದಲ್ಲಿ. ರಾಮಠ ಅಂತಂದರೆ ಹಿಂಗು, ಜೀರಕ ಅಂದರೆ ಜೀರಿಗೆ, ಸರ್ಷಪ ಅಂದರೆ ಸಾಸಿವೆ. ಇವುಗಳಿಂದ ಕೂಡಿರುವಂತಹ ಒಂದು ಪರಿಷ್ಕಾರವನ್ನು ಅಂದರೆ ಒಗ್ಗರಣೆಯನ್ನು ಉಪಸ್ಕರ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಮಂಗರಸ ಕನ್ನಡದಲ್ಲಿ ಒಂದು ಪಾಕಶಾಸ್ತ್ರ ಬರೆದಿದ್ದಾನೆ, ಅವನು ಕೂಡ ಉಪಸ್ಕರ ಅಂತಲೇ ಹೇಳ್ತಾನೆ. ಉಪಸ್ಕರ ಅಂದರೆ ಒಗ್ಗರಣೆ. ಬಹಳೋಪಸ್ಕರ ಇಷ್ಟ, ಇದನ್ನೇ ರಾಜರಿಗೆ ಇಟ್ಟರೆ ಉಪಸ್ಕರ ಅಂದರೆ ಸಾಮಗ್ರಿ, ಸೈನ್ಯ, ದುರ್ಗ, ಆಯುಧ, ಯಂತ್ರ, ಆಮೇಲೆ ಭೂಮಿಯ ಭಾಗದ ಒಡೆತನ, ಕಣಿವೆ ಮತ್ತು ಬೆಟ್ಟ, ಇವುಗಳೆಲ್ಲ ಇರುವಂತಹ ಸಮಗ್ರವಾದ ರಾಜ್ಯದ ಆಡಳಿತವನ್ನು ಉಪಸ್ಕರ ಅಂತ ಕರೀತಾರೆ. ಒಬ್ಬರನ್ನು ಅಟ್ಯಾಕ್ ಮಾಡಬೇಕು ಅಂತಂದರೆ ಎಲ್ಲಿ ಯುದ್ಧ ಮಾಡಬೇಕು? ನ್ಯೂಟ್ರಲ್ ಲ್ಯಾಂಡಲ್ಲಿ ಯುದ್ಧ ಮಾಡಬೇಕಾ, ಅಥವಾ ಶತ್ರುಗಳ ಲ್ಯಾಂಡಲ್ಲಿ ಯುದ್ಧ ಮಾಡಬೇಕಾ, ಅಥವಾ ನಮ್ಮ ಲ್ಯಾಂಡ್ ಓನ್ ಲ್ಯಾಂಡಿನಲ್ಲಿ ಯುದ್ಧ ಮಾಡಬೇಕಾ? ಇವೆಲ್ಲ ದೊಡ್ಡ ಪರಿಷ್ಕಾರಗಳಿದೆ. ಅಲ್ಲಿ ಕೃಷ್ಣ ಆಯ್ದುಕೊಂಡದ್ದು ಇದನ್ನು ಏನಂತ, ಅಲ್ಪಸೇನಾದಿ ಉಪಸ್ಕರಣ. ನ್ಯೂಟ್ರಲ್ ಲ್ಯಾಂಡ್ ಇಸ್ ಸೇಫ್. ನ್ಯೂಟ್ರಲ್ ಲ್ಯಾಂಡಲ್ಲಿ ಯುದ್ಧ ಮಾಡ್ತಾನೆ. ಅವನನ್ನು ಹೇಗೆ ಓಡಿಸಿಕೊಂಡು ಹೋಗ್ತಾನೆ ಅಂತ ನೋಡಿ. ಇಬ್ಬರಿದ್ದಾರೆ, ಬಲರಾಮ ಕೃಷ್ಣ ಇಬ್ಬರೇ. ಅವನು ಜರಾಸಂಧ ಸುಮಾರು 23 ಅಕ್ಷೋಹಿಣಿ ಸೇನೆ, ಅದನ್ನು ಓಡಿಸಿಕೊಂಡು ಬರಬೇಕು. ಇವರೆಲ್ಲ ಇಬ್ಬರೇ, ದೂರದಲ್ಲಿ ಇಬ್ಬರು ಕಾಣ್ತಾ ಇದ್ದಾರೆ, ಓಡ್ತಾ ಇದ್ದಾರೆ ಅವರು. ಇವನು ಕಣ್ಣಿಗೆ ಕಾಣುವಷ್ಟು ಅಂತರವನ್ನು ಇಟ್ಟುಕೊಂಡು ಓಡ್ತಾ ಇದ್ದಾನೆ, ವಿಸಿಬಲ್ ಡಿಸ್ಟೆನ್ಸ್ ಇದೆ ಅವನಿಗೆ. ಆದರೆ ಅಷ್ಟು ಬೇಗ ಕೃಷ್ಣರಾಮರನ್ನು ಮುಟ್ಲಿಕ್ಕಾಗಲ್ಲ. ಅವ್ರ ಅಂತರ ಜಾಸ್ತಿ ಆಗಿ 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 3-4 ದಿವಸದ ಅಂತರ ಆಗಿಬಿಡುತ್ತೆ. ಇವರು ಗೋಮಂತಕ ಪರ್ವತದಲ್ಲಿ ಕಾಯ್ತಾರೆ, ಕೃಷ್ಣ ಹಾಗೂ ಬಲರಾಮರು. ಇನ್ನು ಜರಾಸಂಧ ಬರೋದು ಇನ್ನು 3-4 ದಿವಸ ತಡ ಇದೆ, ಅಷ್ಟರಲ್ಲಿ ನಾವು ವಿಹಾರ ಮಾಡೋಣ ಅಂತ ವಿಹಾರ ಮಾಡ್ತಾರೆ. ನೋಡಿ, ಅವನು ಅಷ್ಟೆಲ್ಲ ಸೈನ್ಯವನ್ನು ತಗೊಂಡು ಬರ್ತಾನೆ. ಮೊದಲು ಅವನ ಟೈಮ್ ವೇಸ್ಟ್, ಎರಡನೆಯದ್ದು ಅವನ ಟೆಂಪರ್ಮೆಂಟು. ಮೊದಲು ಸಿಕ್ಕಿದಾಗ ಹೊಡೆಯುವಂತಹ ಚಾತುರ್ಯ, ಕರೇಜು ಆಮೇಲಿರೋದಿಲ್ಲ. ಇವೆಲ್ಲ ನೋಡಿ, ನಿಮಗೆ ಮನಃಶಾಸ್ತ್ರದ ಐಡಿಯಾ ಬರಲಿಲ್ಲ ಅಂದರೆ ಯುದ್ಧ ಗೊತ್ತಾಗೋದಿಲ್ಲ. ನಮ್ಮಲ್ಲಾಗಿದ್ದದು ಬಹಳ ಕಷ್ಟ. ಒಂದು ವಾರ್ಫೀಲ್ಡಿನಲ್ಲಿ ಇರುವಾಗ ಒಬ್ಬ ಸೈನಿಕನ ಮೆಂಟಾಲಿಟಿ ಹೇಗಿರುತ್ತೆ, ಮೆಂಟಾಲಿಟಿ ಆಫ್ ಸೋಲ್ಜರ್, ಅದನ್ನು ನೀವು ತಿಳ್ಕೊಳ್ಳದೆ ಹೋದರೆ ಮಹಾಭಾರತದ ಅನೇಕ ಭಾಗಗಳು ಕೇವಲ ಕಥಾನಕ ಆಗತ್ತೆ, ನಿಮಗೆ ಯಾವ ರೀತಿ ಮಾರ್ಗದರ್ಶನ ಆಗೋದಿಲ್ಲ. ಆ ಕಾರಣದಿಂದ ಸಂದರ್ಶಯನ್ ಬಲಿನಾಂ ಅಲ್ಪಸೇನಾದ್ಯುಪಸ್ಕರಾಣಾಂ ಬಹಳೋಪಸ್ಕರೈಶ್ಚ. ಇದು ಇಷ್ಟರ ವಿವರಣೆ. ಇದರ ಪ್ರತಿಪದಾರ್ಥವನ್ನು ಒಮ್ಮೆ ಹೇಳಿಬಿಡ್ತೇನೆ. ಬಹಳೋಪಸ್ಕರೈಹಿ, ಸೈನ್ಯ, ತಗ್ಗು, ದಿನ್ನೆ, ನೀರು, ಆಯುಧ, ಬೆಳೆ, ಜನ, ಕಣಿವೆ ಇತ್ಯಾದಿ ಸಾಮಗ್ರಿಗಳಿರುವಂತಹ ರಾಜರ ಜೊತೆಗೆ ಅಲ್ಪಸೇನಾದಿ ಉಪಸ್ಕರಾಣ, ಅಲ್ಪವಾದ ಸೇನೆ, ಅಲ್ಪವಾದ ಆಯುಧ, ಈ ತರಹದ ಎಲ್ಲ ಅನೇಕ ಉಪಕರಣಗಳು ಅತ್ಯಂತ ಅಲ್ಪವಾಗಿ ಇದೆ. ಆವಾಗ ದೊರೆಯಾದವನು ಏನು ಮಾಡಬೇಕು ಅಂತನ್ನುವ ಅಗ್ರ್ಯಾಂ ನೀತಿಂ, ಶ್ರೇಷ್ಠವಾದ ನೀತಿಯನ್ನು ಸಂದರ್ಶಯನ್ ತೋರಿಸ್ತಾ
ಬಲಿಭಿ ವಿರೋಧೇ ಪ್ರಾಪ್ತೆ, ಬಲಿಷ್ಠರು ವಿರೋಧಿಸಿದಾಗ ಅತ್ಯಂತ ದುರ್ಬಲನಾದ ರಾಜ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ದಕ್ಷಿಣಾಶಾಂ ಯಯೌ, ರಮೇಶ ಶ್ರೀಕೃಷ್ಣನು ದಕ್ಷಿಣ ದಿಕ್ಕಿಗೆ ತೆರಳಿದ. ನೋಡಿ, ಇಷ್ಟು ವಿವರಣೆ ಇದೆ. ನಿಮಗೆ ಹರಿವಂಶ ಓದದೆ ಹೋದರೆ ಆಚಾರ್ಯರ ಸ್ವಾರಸ್ಯವೇ ಗೊತ್ತಾಗೋದಿಲ್ಲ. ಅಥವಾ ಕೇವಲ ಆ ಸ್ವಾರಸ್ಯ ಕಟ್ಕೊಂಡು ಏನ್ರಿ ಆಗಬೇಕು, ಆಚಾರ್ಯರೇನು ಹೇಳಿದರೆ ಅಷ್ಟು ಸಾಕು ಅಂತಂದರೆ ನಿಮಗೆ ಆ ರಸಗ್ರಹಣ ಆಗೋದಿಲ್ಲ. ರಸಗ್ರಹಣ ಆಗದೆ ಹೋದರೆ ಏನು ಅಂದರೆ ದೇವರನ್ನು ನೆನೆದಾಗ ಭಕ್ತಿ ಮೂಡೋಲ್ಲ, ದೈನಂದಿನ ಜೀವನದಿಂದ ಅವನು ಎಲ್ಲೋ ದೂರ ಇದ್ದಾನೆ ಅಂತ ಅನ್ನಿಸ್ಬಿಡುತ್ತೆ. ಈ ರಾಮಾಯಣ ಮಹಾಭಾರತಗಳು ನಮ್ಮ ದೈನಂದಿನ ಜೀವನದಿಂದ ದೂರ ಹೋಗಿ ಈ ದೊಡ್ಡ ಅವನತಿ ಉಂಟಾಗಿರೋದು. ಇನ್ನಾದರೂ ಹತ್ರಕ್ಕೆ ತರ್ರಯ್ಯ ಅಂತಂದರೆ ಇಲ್ಲವೇ ಇಲ್ಲ, ಇನ್ನಷ್ಟು ದೂರ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲ. ಯಾಕೆಂದರೆ ಮಹಾಭಾರತವನ್ನು ನೇರ ಓದದೆ, ರಾಮಾಯಣವನ್ನು ನೇರವಾಗಿ ಓದದೆ, ಪ್ರಚಲಿತವಾದ ಕಥೆಗಳನ್ನೇ, ದುಃಖ ಆಗುತ್ತೆ ಬಹಳ, ಆದರೆ ಹೇಳಲೇಬೇಕಾಗತ್ತೆ. ಪೀಠಾಧಿಪತಿಗಳು ಕೂಡ ಪ್ರಚಲಿತವಾದ ಕಥೆಗಳನ್ನೇ ಜನರ ಮನಸ್ಸಿನಲ್ಲಿ ತುಂಬಿ ಜನಜೀವನದಿಂದ ರಾಮಾಯಣ ಮಹಾಭಾರತಗಳನ್ನು ದೂರ ಮಾಡಲಿಕ್ಕೆ ಅವರೂ ತಮ್ಮ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ವಿದ್ವಾಂಸರು ಬಿಡಿ, ಅವರು ಕೂಡ. ಹೀಗಾದರೆ ನಾವು ಯಾವಾಗ ಇದನ್ನೆಲ್ಲ ಗ್ರಹಿಸಿ ಮತ್ತೆ ಮೇಲ್ಗಡೆ ಹೋಗೋದು? ಎಲ್ಲ ರೀತಿಯಿಂದ ಉನ್ನತಿ ಅನ್ನೋದಿರಬೇಕಲ್ವೇ? ಆ ಕಾರಣದಿಂದ ಯಯೌಸರಾಮೋ ದಕ್ಷಿಣಾಚಾಮ್ರಮೇತಃ, ಬಲಿಷ್ಠರಾದ ಸೇನಾ ನಾಯಕರು, ರಾಜರು ದಾಳಿ ಮಾಡಿದಾಗ ಅತ್ಯಂತ ಅಲ್ಪವಾದ ದೇಶ, ಅಲ್ಪವಾದ ಸೇನೆ, ಅಲ್ಪವಾದ ಆಯುಧ, ಅಲ್ಪವಾದ ಜನಸಂಖ್ಯೆ ಇರುವವರು ಯಾವ ರೀತಿ ಅದನ್ನು ರಿಟ್ಯಾಲಿಯೇಟ್ ಮಾಡಬೇಕು ಅಂತ ಹೇಳಿ ಕೃಷ್ಣ ಹೇಳಿಕೊಟ್ಟದ್ದು. ಸೋನಂತ ವೀರ್ಯ ಪರಮೋ ಭಯೋಪಿ ನೀತ್ಯೈಗಚ್ಛಂಜಾಮದಜ್ಞಂದದರ್ಚ ಕ್ರೀಡಾರ್ಥಮೇಕೋಪಿ ತತೋಪಿ ದುರ್ಗಂ ಶ್ರುತ್ವಾ ಗೋಮಂತಂ ತತ್ರ ಯಯೌ ಸಹಾನುಜಃ. ದಾರಿಯಲ್ಲಿ ಓಡ್ತಾ 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 ಪರಶುರಾಮ ಸಿಕ್ಕ. ನಾವು ಯಾವತ್ತೂ ಅಷ್ಟೇ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡು ಹೋಗ್ಲಿಕ್ಕಾಗಲ್ಲ, ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡು ಹೋಗ್ತಾ ಇರಬೇಕು. ಆಮೇಲೆ ಅದಕ್ಕೆ ಬೇಕಾದ ಉಪಾಯಗಳು ತನ್ನಿಂದ ತಾನೇ ಒದಗಿ ಬರುತ್ತೆ. ಈ ದ ಆಲ್ಕಮಿಸ್ಟ್ ಅಂತ ಹೇಳಿ ಪಾಲೋ ಶಲೋ, ಅಥವಾ ಇಂಗ್ಲೀಷರ ಉಚ್ಚಾರಣೆಯಲ್ಲಿ ಹೇಳೋದಾದರೆ ಪಾಲೋ ಕೋಯೆಲ್ಲೋ, ಅವನು ಒಂದು ಪುಸ್ತಕ ಬರೆದಿದ್ದಾನೆ. ದ ಬೆಸ್ಟ್ ಸೆಲ್ಲರ್ ಆಗಿತ್ತು 2003ರ ದಶಕದಲ್ಲಿ. ಇಟ್ ವಾಸ್ ಬೆಸ್ಟ್ ಸೆಲ್ಲರ್. ಯಾವುದು? ದ ಆಲ್ಕಮಿಸ್ಟ್ ಅಂತ. ಅದರಲ್ಲಿ ಒಂದು ಮಾತು ಬರುತ್ತೆ, ನಿನ್ನ ಇಚ್ಛೆ ಪ್ರಾಮಾಣಿಕವಾಗಿದ್ದು, ನಿನ್ನ ನಡೆ ನಿರಂತರವಾಗಿದ್ದರೆ ಒಂಚೂರು ತಪ್ಪಿಸ್ಬಾರ್ದು. ಒಂದು ಶುರು ಮಾಡಿದೆ ಅಂತಂದರೆ ಒಂಚೂರು ತಪ್ಪಿಸ್ಲಿಕ್ಕಿಲ್ಲ. ಇವತ್ತು ನಾನು ಸರ್ವಮೂಲವನ್ನು ದಿವಸ ಪಾರಾಯಣ ಮಾಡ್ತೇನೆ ಅಂದರೆ ಅರ್ಧ ಶ್ಲೋಕ ಆದರೂ ಪರವಾಗಿಲ್ಲ, ಮುಂದುವರಿತಾ ಇರಬೇಕು. ಆ ವಿಲ್ ಎಂಥದೇ ಆಗಲಿ, ಹಳೆ ಮೈಸೂರು ಗಾದೆಯಲ್ಲಿ ಹೇಳೋದಾದರೆ ಆನೆ ಆಡಿ ಕುದುರೆ ಕುಣಿಲಿ, ನಾವು ಅದಕ್ಕೆ ಗಮನ ಕೊಡದೆ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಸ್ವಲ್ಪವಾದರೂ ಮಾಡಬೇಕು. ಇಡೀ ಬ್ರಹ್ಮಾಂಡ ನಿನಗೆ ಯಶಸ್ಸು ತಂದುಕೊಡ್ಲಿಕ್ಕೆ ಭಾಗಿಯಾಗತ್ತೆ ಅಂತ ಅವನು ಹೇಳ್ತಾನೆ. ಒಂದನ್ನು ನಿರಂತರವಾಗಿ ಮಾಡ್ತಾ ಇರಿ. ಒಂದು ದಿವಸ ಸ್ವಲ್ಪ ಆಗಬಹುದು, ಇನ್ನೊಂದು ದಿವಸ ಬಹಳ ಆಗಬಹುದು. ಹಾಗಲ್ಲ, ಮಾಡ್ತಾ ಇರಿ, ಮುಂದುವರಿಯಿರಿ 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 ಅಷ್ಟೇ. ಅದು ಇವತ್ತು ಸ್ವಲ್ಪ ಆಗ್ಬೋದು, ಇವತ್ತು ಸ್ವಲ್ಪನೇ ಆಗುತ್ತೆ, ಅದು ನಾನು ಮಾಡೋದೇ ಇಲ್ಲ ಅಂತ ಅನ್ಬೇಡಿ. ಕೆಲವೊಂದು ಓದುವಾಗ ನಾನು ಹೇಳ್ತಾ ಇರೋದು ಕೆಲವೊಂದು ಅರ್ಥ ಆಗಲಿಲ್ಲ, ಬಿಟ್ಬಿಡಿ, ಮುಂದೆ ಹೋಗಿ. ಮತ್ತೆ ವಾಪಸ್ ಬರ್ಬೇಕಾದ್ರೆ ನಮ್ಗೆ ಅರ್ಥ ಆಗತ್ತೆ, ಇನ್ನೂ ಬೇರೆ ಬೇರೆ ಆಯಾಮದಲ್ಲಿ ಅರ್ಥ ಆಗತ್ತೆ. ಓದೋದು ಅಥವಾ ಯಾವುದೇ ಈ ಥರ ಇಟ್ಕೊಳ್ಳಿ. ಮೊದಲು ನಾವು ಕೆಲಸಕ್ಕೆ ನುಗ್ಗಬೇಕು. ನೋಡಿ, ಒಬ್ಬ ಯೋಧ ಕೃಷ್ಣ ನುಗ್ಗಿದ. ಅಲ್ಲಿ ಏನಿದೆ ಏನು ಮ್ಯಾಪ್ ಗೀಪ್ ಎಲ್ಲ ಏನು ಕೈಯಲ್ಲಿಲ್ಲ, ಡಿಜಿಟಲ್ ಮ್ಯಾಪ್ ಇಲ್ಲ, ಕೇಳಿ ಗೊತ್ತಿಲ್ಲ, ಓಡಿದ್ದೇ ಇಬ್ಬರು. ಉಟ್ಟ ಬಟ್ಟೆಯಲ್ಲಿ ಓಡಿದ, ಆಯುಧ ಕೂಡ ಇರಲಿಲ್ಲ, ನೆನ್ಪಿಟ್ಕೊಳ್ಳಿ. ಆಯುಧ ಅವರು ಹೋಗಿ ಗೋಮಾಂತಕ ಪರ್ವತದ ಮೇಲೆ ಕಾಯ್ತಾ ಇರುವಾಗ ಅದು ಆಯುಧ ಬಂದದ್ದು. ಅಲ್ಲಿ ತನಕ ಆಯುಧ ಕೂಡ ಇರಲಿಲ್ಲ. ಕೃಷ್ಣ ಹಾಗೂ ಬಲರಾಮರ ಬರೆಗಾಲಿನಲ್ಲಿ ಓಡ್ತಾ ಇದ್ದಾರೆ. ಓಡಿದ್ರು ಓಡಿದ್ರು ಓಡಿದ್ರು, ನೋಡ್ತಾ 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 ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಯಿತು. ಜರಾಸಂಧನ ಸೈನ್ಯ ಹಿಂದೆ ಬೀಳ್ತಾ 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 ಹೋಯಿತು. ಓಡಿ 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 ಓಡ್ತಾ ಇರಬೇಕಾದ್ರೆ ಪರಶುರಾಮ ಸಿಕ್ಕ. ಪರಶುರಾಮನ ಹತ್ತಿರ ಕೃಷ್ಣ ನಮಸ್ಕಾರ ಮಾಡಿ, ನೀತ್ಯೈ, ನೋಡಿ ಇವೆಲ್ಲ ನೀತ್ಯೈ, ದಾರಿ, ಒಂದು ಫಲವನ್ನು ಪಡ್ಕೊಳ್ಬೇಕಾದ್ರೆ ಏನು, ಮೊದಲು ನುಗ್ಗುತ್ತಾ ಇರು.
ನುಗ್ಗು ಮೊದಲು ಒಂದು ಇಚ್ಛೆ ಆಗಬೇಕು, ನುಗ್ಗುತ್ತಾ ಇರಬೇಕು. ನುಗ್ಗಿ 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 ಹೋಗ್ತಾ ಇರ್ಬೇಕಾದ್ರೆ ಪರಶುರಾಮ ಸಿಕ್ಕ. ದೇವರೇ ಅಲ್ವಾ ಅವನು ಕೂಡ, ಪರಶುರಾಮನೂ ದೇವರೇ, ಕೃಷ್ಣನೂ ದೇವರೇ. ಆದರೂ ಕೂಡ ಜನರಿಗೊಂದು ತೋರಿಸ್ಬೇಕಲ್ಲ. ನಮಸ್ಕಾರ ಮಾಡಿ, ಸ್ವಾಮಿ ಜರಾಸಂಧರಿಂದ ಉಪದ್ರುತರಾಗಿ ಓಡಿ ಬರ್ತಾ ಇದ್ದೇವೆ, ಇಲ್ಲಿ ಪರ್ವತ ದುರ್ಗ ಎಲ್ಲಿದೆ, ಯುದ್ಧ ಮಾಡಲಿಕ್ಕೆ ಅಥವಾ ಅಡಗಿಕೊಳ್ಳಿಕ್ಕೆ ಅಡಗುದಾಣ ಒಂದು ಹೇಳಿ ಅಂತ ಹೇಳಿದ ಅಂತೆ. ಆಗ ಪರಶುರಾಮ ಗೋಮಂತಕ ಪರ್ವತ ಇದೆಯಲ್ಲ, ಹೋಗು ಅಲ್ಲಿಗೆ ಅಂತಂದರು. ಅವರಿಗೆ ನಮಸ್ಕರಿಸಿ ಮತ್ತೆ ಓಡಿದ ಅಂತೆ. ಅದರ ಪೂರ್ತಿ ಡಿಸ್ಕ್ರಿಪ್ಟಿವ್ ಆಗಿ ಹರಿವಂಶ ಓದಬೇಕ್ರಿ ನೀವು. ಅವನು ಓಡಿ ಬರುವಾಗ ಕೃಷ್ಣ ಓಡಿಕೊಂಡು ಬರ್ತಾ ಇದ್ದಾನೆ. ಅವಾಗ ಕಾಣ್ತಾ ಇರುವಂತಹ ಎಲ್ಲ ಸುತ್ತಮುತ್ತಲಿನ ಪರಿಸರ, ನಡಿಗೆ ನಿಧಾನ ಆಗ್ತಾ ಇದೆ. ಮತ್ತೆ ಪರಶುರಾಮ ಹತ್ತಿರ ಬಂದು ನಿಲ್ತಾನೆ. ಅಲ್ಲಿಯ ತನಕದ ವರ್ಣನೆ ಡಿಸ್ಕ್ರಿಪ್ಟಿವ್ ಆಗಿ ಇದೆ. ಏನೇನಿತ್ತು, ಏನೇನಾಯಿತು, ಹೇಗಿತ್ತು, ಹೇಗೆ ಕಂಡಿತು, ಹೇಗೆ ಬದಲಾಯಿತು ಎಲ್ಲ. ಅದರಿಂದಾಗಿ ನಾವು ಫೀಲ್ ಮಾಡಬಹುದು ಅದನ್ನು. ಕೃಷ್ಣ ಹೀಗೆ ಓಡ್ತಾ ಇದ್ದ, ನಾವು ತಟಸ್ಥರಾಗಿ ನೋಡುವ ಹಾಗೆ ಕೃಷ್ಣ ಓಡ್ತಾ ಇದ್ದಾನೆ ಅಂತ, ಯುದ್ಧದಲ್ಲಿ ನಾವೇ ಭಾಗಿಯಾಗ್ತಾ ಇದ್ದೇವೋ ಎನ್ನುವಂತೆ ಅಷ್ಟು ಉತ್ಕಟತೆ ನಿಮಗೆ ಬಂದರೆ ಉಂಟಲ್ಲ, ಮಹಾಭಾರತ ತೋರೋದೇ ಬೇರೆ ರೀತಿ. ಮತ್ತು ಮಧ್ವಾಚಾರ್ಯರೊಬ್ಬ ವಾರಿಯರ್, ಸುಮ್ಮನೆ ಅಲ್ಲ. ತಾತ್ಪರ್ಯ ನಿರ್ಣಯದಂತಹ ಗ್ರಂಥ ಜಗತ್ತಿನಲ್ಲಿ ಬಂದಿಲ್ಲ ಅಂತ ಹೇಳಿ ನಾನು ಯಾವುದನ್ನು ಚಾಲೆಂಜ್ ಮಾಡಲ್ಲ ನಾನು. ಆದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೇಲೆ ಮಾತ್ರ ಚಾಲೆಂಜ್ ಮಾಡದೇ ಇರಲ್ಲ. ಯಾಕೆಂದರೆ ಒಬ್ಬ ವಾರಿಯರ್ ಮೆಂಟಾಲಿಟಿ ಸ್ಫುಟ ಆಗುತ್ತೆ. ಅನ್ಲೆಸ್ ಮಧ್ವಾಚಾರ್ಯ ವಾಸ್ ವಾರಿಯರ್. ಮಧ್ವಾಚಾರ್ಯರು ಒಬ್ಬ ವಾರಿಯರ್ ಅಲ್ಲದೆ ಹೋದರೆ ಈ ತರಹ ಹೇಳ್ತಾ ಇರಲಿಲ್ಲ. ಅಷ್ಟು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹೀಗಾಗಿ ಪರಶುರಾಮನ ಹತ್ತಿರ ಕೇಳಿದ, ಇಲ್ಲಿ ದುರ್ಗ ಎಲ್ಲಿದೆ? ದುರ್ಗ ಕ್ಯಾಸಲ್ ಅಂತ ಅರ್ಥ ಅಲ್ಲ. ದುರ್ಗ ಅಂದರೆ ಹೋಗಲಿಕ್ಕೆ ಅಸಾಧ್ಯವಾದದ್ದು ಅಂತ. ತದಾ ದುಗ್ಧಾಬ್ಧೌ, ಇಷ್ಟು ಮನುಷ್ಯರ ರೀತಿಯಲ್ಲಿ ನಡ್ಕೊಂಡು ಹೋಗಿದ್ದು. ಇದೇ ಟೈಮಿಗೆ ಆ ಲೋಕದಲ್ಲಿ ಒಂದು ಕಥೆ ಆಗ್ತಾ ಇತ್ತು ನೋಡಿ. ಬೇರೆ ಬೇರೆ ಕಥೆ. ಆಚೆ ಏಕಲವ್ಯನ ಜೊತೆಗಿನ ಪ್ರಾಬ್ಲಮ್ಮು, ಏಕಲವ್ಯನ ಸಮಸ್ಯೆಗಳು, ಪಾಂಡವರ ವಿದ್ಯಾಭ್ಯಾಸ ಅಲ್ಲಿ ಹಸ್ತಿನಪುರದಲ್ಲಿ. ಇಲ್ಲಿ ಜನರೆಲ್ಲರ ಕಣ್ಣಿಗೆ ಕಾಣುವ ಹಾಗೆ ಜರಾಸಂಧ ಓಡಿಸ್ಕೊಂಡು ಬರೋದಂತೆ, ನನ್ನ ಅಳಿಯನನ್ನು ಕೊಂದ ಅಂತ ಹೇಳಿ ಕೃಷ್ಣ ಓಡೋದಂತೆ, ಇವ್ರು ಹೇಳೋದಂತೆ, ನಮಗೆಲ್ಲ ಸುಸ್ತಾಗಿ ಹೋಗಿದೆ, ಆಯುಧಾಗಾರ ಎಲ್ಲ ಹೋಗಿದೆ ಅಂತ. ಆದರೆ ಅಲ್ಲಿ ಬೇರೆನೇ ರೀತಿ ನಡೀತಾ ಇತ್ತು. ಎಲ್ಲಿ? ಆ ಲೋಕದಲ್ಲಿ. ಏನದು? ತದಾ ದುಗ್ಧಾಬ್ಧೌ ಸಂಸ್ಕೃತಿಸ್ಥೈ ಸುರಾಜ್ಯೈ ಪೂಜಾಂ ಪ್ರಾಪ್ತು ಸ್ಥಾನಮೇಶಾಂಚ ಯೋಗ್ಯಂ ಮುಕ್ತಸ್ಥಾನಾದಾಪನಾರಾಯಣೋ ಜೋ ಬಲಿಶ್ಚಾಗಾತ್ ತತ್ರ ಸಂದ್ರಷ್ಟುಮೀಶಂ. ಕ್ಷೀರಸಮುದ್ರ ಇದೆ. ಕ್ಷೀರಸಮುದ್ರದಲ್ಲಿ ಒಂದು ಭಾಗದ ತನಕ ಸಂಸಾರದಲ್ಲಿರುವ ದೇವತೆಗಳು ಬರಬಹುದು, ಅಮುಕ್ತರಾದವರು ಅಲ್ಲಿ ನಿಲ್ಲಬಹುದು. ಸ್ವಲ್ಪ ದೂರ ಹೋದರೆ ನಾಟ್ ರೀಚಬಲ್ ಏರಿಯಾ, ಸಂಸಾರದಲ್ಲಿರೋರು ಅಲ್ಲಿ ಹೋಗಲಿಕ್ಕೆ ಆಗಲ್ಲ. ಆ ತರಹದ ಒಂದು ಜಾಗ. ಆ ದುಗ್ಧಾಬ್ಧಿಯಲ್ಲಿ ಆ ಸಂಸಾರದಲ್ಲಿ ಇರುವವರು ಅಮುಕ್ತರು ಪ್ರವೇಶಿಸುವ ಜಾಗ, ಅಮುಕ್ತ ಸ್ಥಾನ ಅಂತ. ಇದರಲ್ಲೇ 2 ಸ್ಥಾನ ಇರುತ್ತೆ ವೈಕುಂಠದಲ್ಲಿ, ಮುಕ್ತ ಸ್ಥಾನ, ಅಮುಕ್ತ ಸ್ಥಾನ ಅಂತ. ಆ ಅಮುಕ್ತ ಸ್ಥಾನದಲ್ಲಿ ಎಲ್ಲ ದೇವತೆಗಳಿಂದ ಪೂಜೆಯನ್ನು ಕೈಗೊಳ್ಳಲಿಕ್ಕೆ ದೇವರು ಬಂದ ಅಂತೆ. ಬಲಿಯೂ ಬಂದ. ತತ್ರಾತುರಾವೇತಮುಷ್ಯ ವಿಷ್ಣು ಸಂದರ್ಜಯನ್ ಸುಪ್ತಿಹೀನೋಪಿ ನಿತ್ಯಂ ಸಂಸುಪ್ತವತ್ ಶಿಷ್ಯ ಉದಾರ ಕರ್ಮ ಸಂಜ್ಞಾಯೈ ದೇವಾನಾಂ ಮುಖಮೀಕ್ಷಾ ಪ್ರಮೇಯ. ಅಲ್ಲಿ ಬಲಿಗೆ ಆಗಾಗ ಬಲಿ ಅಂತನ್ನುವ ಹೆಸರಿನ ಅಸುರನ ಆವೇಶ ಆಗ್ತಾ ಇರುತ್ತೆ. ಅದಕ್ಕೆ ಅವನ ದೇವರಿಗೆ ಉಲ್ಟಾ ಹೊಡೆಯೋದು. ಇಬ್ಬರು ಹೆಸರು ಬಲಿ ಅಂತ ನೆನಪಿಡಿ. ಇಬ್ಬರು ಹೆಸರು ಬಲಿ. ಈ ದೈತ್ಯ ದುಷ್ಟ ಬಲಿಯ ಆವೇಶ ಒಳ್ಳೆ ಬಲಿಯಲ್ಲೇ ಆಗ್ತಾ ಇತ್ತು. ಅದರಿಂದಾಗಿ ಅವನೇನು ಮಾಡ್ತಾ ಇದ್ದ? ದೇವರಿಗೆ ತಿರುಗಿ ಬೀಳ್ತಾ ಇದ್ದ. ಅಂತಹ ಬಲಿ, ಆ ಬಲಿಯ ಆವೇಶ ಈ ಒಳ್ಳೆ ಬಲಿಯಲ್ಲಿ ಆಗಿತ್ತು. ವೈಕುಂಠಕ್ಕೆ ಹೋದರೂ ಹಾಗೇ ಇತ್ತು. ಅದು ಸ್ವಭಾವ ಅನ್ನೋದು ಎಲ್ಲಿ ಬಂದರೂ ಚೇಂಜ್ ಆಗಲ್ಲ ಅಂತ ಹೇಳಿ ದೇವರು ತೋರಿಸಲಿಕ್ಕೆ ದೇವತೆಗಳ ಮುಖ ನೋಡಿ ನಕ್ಕೊಂಡು ನಿದ್ದೆ ಬರದೆ ಹೋದರೂ ನಿದ್ರಿಸಿದವನಂತೆ ಆ್ಯಕ್ಟ್ ಮಾಡಿದ ಅಂತೆ. ಸಂಸುಪ್ತವತ್ತು ಶಿಷ್ಯೆ ದೇವಾಶ್ಚ ತದ್ಭಾವವಿದೋ ಖಿಲಾಶ್ಚ
ನಿಮೀಲಿತಾಕ್ಷ ಶಯನೇಶು ಶಿಶಿರೆ ತದಾ ಬಲಿಸ್ತಸ್ಯ ವಿಷ್ಣು ಕಿರೀಟಂ ಆದಾಯಾಗಾತ್ ಜಹಸುಹು ಸರ್ವದೇವಾಹ. ದೇವತೆಗಳು ದೇವರ ಅಭಿಪ್ರಾಯ ಗೊತ್ತಾಯಿತು, ಅವರು ಕೂಡ ಮಲಗಿದವರಂತೆ ನಟಿಸಿದರಂತೆ. ಆಗ ಎಲ್ಲರೂ ಸ್ವಲ್ಪ ಒಂಟಿಗಣ್ಣಿನಲ್ಲಿ ಕಿರುಗಣ್ಣಿನಲ್ಲಿ ನೋಡ್ತಾ ಇರಬೇಕು. ಪ್ರಾಯ ಬಲಿ ಏನು ಮಾಡಿದ, ಬಂದ, ದೇವ್ರ ಕಿರೀಟ ಎತ್ಕೊಂಡು ಹೊರಟೋದ. ನಗು ಬರಲ್ವಾ? ದೇವ್ರ ಕಿರೀಟ ಎತ್ಕೊಂಡು ಹೊರಟೋದ. ಅವನು ಎತ್ಕೊಂಡು ಓಡ್ತಾ ಇರುವಾಗ ಜೋರಾಗಿ ನಗ್ತಾ ಇದ್ದಾರಂತೆ ಎಲ್ಲ ದೇವತೆಗಳು. ಇದು ಎಂಥ ಕರ್ಮ ಇವನಿಗೆ ಅಂತ. ನಾರಾಯಣೇತರವ ದೇವೈ ಸಮೇತೆ ಬ್ರಹ್ಮಾದಿ ಬಿರ್ಹಾತ ಮಾನೇತು ಪರ್ಣಃ ಗತ್ವಾ ಪಾತಾಳಂ ಯುಧಿಜಿತ್ವಾ ಬಲಿಂಚ ಕಿರೀಟಮಾದಾಯಾಭ್ಯಯಾದ್ಯತ್ರ ಕೃಷ್ಣ. ನಾರಾಯಣ ಎಲ್ಲ ದೇವತೆಗಳು ಹೋ ಅಂತ ಗೊಳ್ಳನ್ನಗ್ತಾ ಇದ್ದಾರೆ. ಆಗ ಗರುಡ ಹೋಗಿ ಪಾತಾಳದಲ್ಲಿರುವ ಬಲಿಯ ಹತ್ತಿರ ಯುದ್ಧ ಮಾಡಿ ಕಿರೀಟವನ್ನು ತಗೊಂಡು ಬರ್ತಾ ಇದ್ದಾನೆ. ಅವನು ಅಲ್ಲಿಗೆ ಬರೋದಕ್ಕೂ ಶ್ರೀಕೃಷ್ಣ ಗೋಮಂತಕ ಪರ್ವತದಲ್ಲಿ ಬಂದು ಸ್ವಲ್ಪ ಹೊತ್ತಾಗಲಿಕ್ಕೂ ಸರಿಯಾಯಿತು. ತತ್ತಸ್ಯ ಶೀರ್ಷ್ಣಿ ಪ್ರತಿಮುಚ್ಚನತ್ವಾ ಖಗಸ್ತುತ್ವಾ ದೇವದೇವಂ ರಮೇತಂ ಸ್ಮೃತ ಆಗಚ್ಚೇತ್ಯೇವ ವಿಸರ್ಜಿತೋ ಮುನಾ ಯಯೌ ದುಗ್ಧಾಬ್ಧಿಮ್ಯತ್ರ ನಾರಾಯಣೋಸೌ. ಕಿರೀಟ ತರ್ತಾ ಇದ್ನಲ್ಲ, ಭೂಮಿಯಲ್ಲಿರುವ ಕೃಷ್ಣನ ತಲೆ ಮೇಲೆ ಆ ಕಿರೀಟವನ್ನು ಇಟ್ಟ. ನಮಸ್ಕಾರ ಮಾಡಿ ದೇವರನ್ನ ಸ್ತೋತ್ರ ಮಾಡಿ ಏನು ಅಪ್ಪಣೆ ಅಂತ ಕೇಳಿದ. ದೇವರು ಹೇಳಿದ, ನೆನಪಿಸ್ಕೊಂಡಾಗ ಬಂದ್ಬಿಡಪ್ಪ ಅಂದ. ಆಯಿತು ಅಂತ ಹೋದ. ಯಾಕೆಂದರೆ ಅವನು ಕೂಡ ಮನೋಭಿಮಾನಿಯೇ ತಾನೆ. ಮನಸ್ಸಿನ ಮೂಲಕ ನೀಡಿದ ಸಂದೇಶ ಅವನು ಗೊತ್ತಾಗದೇ ಇರುತ್ತೇನು ಗರುಡನಿಗೆ. ಹೀಗಾಗಿ ಅವನು ಹೋದ ಆಚೆ. ಕೃಷ್ಣನ ತಲೆಯಲ್ಲಿ ಕಿರೀಟ ಬಂತು. ಅಲ್ಲಿ ತನಕ ಕಿರೀಟನೂ ಇಲ್ಲದೆ ಓಡಿ ಬಂದಿದ್ದವನಿಗೆ ಕಿರೀಟ ಬಂದಾಯಿತು. ಅವನು ಹೋದ, ಗರುಡ ಹೋದರೆ ವೈಕುಂಠದಲ್ಲಿರುವ ನಾರಾಯಣನಿಗೂ ಕಿರೀಟ ಇತ್ತು. ಅದೇ ಕಿರೀಟ ತಾನೇ ಕದ್ಕೊಂಡೋಗಿದ್ದೋ. ಕಿರೀಟಂ ತತ್ಕೃಷ್ಣಮೂರ್ಧಿ ಪ್ರವಿಷ್ಟಂ ತತ್ತುಲ್ಯಮಾಸೀತ್ ತಸ್ಯ ರೂಪೇಶ್ವಭೇದಾತ್ ತದಿಚ್ಛಯಾ ಚೈವ ನಾರಾಯಣಸ್ಯ ಶೀರ್ಷ್ಣಪ್ಯಾಸೀದ್ಯುಗಪದ್ದುಗ್ಧವಾರ್ಧೌ. ಆ ನಾರಾಯಣನ ಬಳಿಯೂ ಕಿರೀಟ ಇದೆ. ಯಾಕೆಂದರೆ ದೇವರ ಇಚ್ಛೆ, ಒಂದು ಅಭೇದವನ್ನು ತೋರಿಸ್ಬೇಕು ಅಂತ. ಆಮೇಲೆ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರ ಚರಿತನಾದ ಹರಿಯ ತಾನೇ ಲಕ್ಷ್ಮ್ಯಾತ್ಮಕ ಅಲ್ವಾ. ಹೀಗಾಗಿ ಅದೇ ಲಕ್ಷ್ಮಿಯ ಅಲ್ಲಿಯೂ ಇದ್ದು ದೇವರ ಇಚ್ಛೆ. ಇಲ್ಲಿ ಇಲ್ಲದಂತೆ ಕಾಣಿಸಿಕೋ ನನ್ನ ಬಳಿ, ಅಲ್ಲಿ ಇರುವಂತೆ ಕಾಣಿಸಿಕೋ, ಅಲ್ಲಿ ಬಂದ ಮೇಲೆ ಮತ್ತೆ ಇಲ್ಲಿ ಕಿರೀಟ ಬಂದಂತೆ ಇರಲಿ ಅಂತ. ಆ ಲಕ್ಷ್ಮೀದೇವಿಯ ಸಾಂಗತ್ಯ ಮತ್ತು ದೇವರ ಇಚ್ಛೆ ಎಲ್ಲವೂ ಕೂಡ, ಮತ್ತು ದೇವರ ರೂಪಗಳಲ್ಲಿ ಅಭೇದ, ಈ ಅನೇಕ ಭಾವಗರ್ಭಿತವಾಗಿದೆ ಈ ಘಟನೆ. ಹೀಗೆ ತೋರಿಸಿದ. ಪೂರ್ವಂ ಪ್ರಾಪ್ತಾನ್ಯೇವ ದಿವ್ಯಾಯುಧಾನಿ ಪುನರ್ವೈಕುಂಠಂ ಲೋಕಮಿತಾನಿ ಭೂಯಃ ತದಾವತೇರು ರೋಹಿಣೇಯಸ್ಯ ಚೈವಂ ಭಾರ್ಯಾಪ್ಯಾಯ ದ್ವಾರುಣೀ ನಾಮ ಪೂರ್ವಾ. ಈ ಹಿಂದೆ ಜರಾಸಂಧನೊಡನೆ ಯುದ್ಧ ಮಾಡಿ ಆದಮೇಲೆ ಎಲ್ಲ ಆಯುಧಗಳು ಸೀದಾ ವೈಕುಂಠಕ್ಕೆ ಹೋಗಿದ್ವು. ದೇವರ ಇಚ್ಛೆ. ಆಯುಧನೂ ಇರಲಿಲ್ಲ ಅಂತ ಹೇಳಿದ್ನಲ್ಲ ನಿಮಗೆ. ಆವಾಗ ಆ ಎಲ್ಲ ಆಯುಧಗಳು ಮತ್ತೆ ಬಂದುವಂತೆ. ಆಮೇಲೆ ರೋಹಿಣೇಯಸ್ಯ ಚೈವಂ ಭಾರ್ಯಾಪಿ ಆಯಾತ್. ವಾರುಣಿ ಅಂತ ಹೇಳಿ ಶೇಷನ ಮಡದಿ ಅಂದರೆ ಬಲರಾಮನ ಹೆಂಡತಿ, ಅವಳು ಬಂದಂತೆ. ಸೈವಾ ಪರಂ ರೂಪಮಾಸ್ಥಾಯ ಚಾಗಾತ್. ಅವಳೇ ಇನ್ನೊಂದು ರೂಪವನ್ನು ತಳೆದು ಬಂದಳು. ಶ್ರೀರಿತ್ಯಾಕ್ಷಂ ಸೇಂದಿರಾವೇತಮಗ್ರಿಂ. ಶ್ರೀಹಿ ಅಂತ ಅವಳ ಹೆಸರು. ಎರಡು ರೂಪದಿಂದ ಬಂದು, ವಾರುಣಿ ಒಂದು ತನ್ನ ರೂಪ, ಇನ್ನೊಂದು ಶ್ರೀಹಿ ಅಂತನ್ನುವ ಲಕ್ಷ್ಮಿಯ ಆವೇಶದಿಂದ ಕೂಡಿರುವ ರೂಪ. ಕಾಂತಿಶ್ಚಾಗಾತ್ ತತ್ರ ಸೋಮಸ್ಯ ಚಾನ್ಯ. ಕಾಂತಿಯೂ ಬಂದು, ಸೋಮನ ಹೆಂಡತಿ ಕಾಂತಿ ಅವಳು ಕೂಡ ಬಂದು. ತಾಭೀರಾಮೋ ಮುಮುದೆ ತತ್ರ ತಿಷ್ಠನ್ ಶಶಾಂಕ ಪೂಗೋ ದೃಗ್ಧ ಕಾಂತಿ ಸುಧಾಮ ತಸ್ಯಾವಾರುಣ್ಯ ಪ್ರತಿಮಾಪೇಯ ರೂಪ ಕಾದಂಬರಿ ವಾರುಣಿ ತಾಂಪಪೌಸಃ. ಅವರೆಲ್ಲರ ಜೊತೆಗೆ ರಾಮ ಆನಂದದಿಂದ, ಬಲರಾಮ ಆಟ ಆಡ್ತಾ ಇದ್ದಾನೆ ಬೆಳದಿಂಗಳಲ್ಲಿ. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಆಟ ಆಡ್ತಾ ಇದ್ದಾನೆ ಬಲರಾಮ. ಆಮೇಲೆ ಆ ಹೆಂಡತಿ ಇದ್ದಾಳಲ್ಲ ವಾರುಣಿ, ಅವಳು ಮದಿರೆಯಾಗಿ ಬದಲಾದಳಂತೆ.
ಅವನು ಅದನ್ನು ಕುಡಿತಾ ಇದ್ದಾನೆ. ಜನರಿಗೇನು ಬಲರಾಮ ಒಬ್ಬ ಕುಡುಕ ಅಂತ. ವಿಷ್ಣು ಪುರಾಣದಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ನಮ್ಮಣ್ಣ ಯಾವಾಗಲೂ ಕುಡಿತಾ ಇರ್ತಾನೆ. ಅತ್ಯಂತಂ ಪಾನಶೀಲ ಅಸ್ಮಾಕಂ ಅಗ್ರಜ ಸೀರಧ್ವಜ ಅತಃ ಸೋಪಿ ಸ್ಯಮಂತಕಂ ನಾರ್ಹತಿ ಅಂತ ಹೇಳ್ತಾನೆ. ವಿಷ್ಣು ಪುರಾಣದಲ್ಲಿ ಅದು ಬರುತ್ತೆ. ಆಯ್ತಾ? ಅದು ಇಲ್ಲಿ ಆಚಾರ್ಯರು ಅದನ್ನು ಬಿಡಿಸಿದ್ರು. ಅವನು ಕುಡಿತಾ ಇದ್ದದ್ದು ಹೆಂಡವನ್ನಲ್ಲ, ಹೆಂಡತಿಯನ್ನ ಅಂತ. ಅವನ ಹೆಂಡತಿಯೇ ಹೆಂಡವಾಗಿ ಬಂದು ಅದಕ್ಕೆ ಹೇಳಿದ್ದು ನದೇವ ಚರಿತಂ ಚರೇತ್ ಅಂತ. ದೇವತೆಗಳ ರೀತಿಯನ್ನು ಅನುಕರಿಸಬಾರದು ಅಂತ. ಕಾರಣ ಏನು ಅಂದರೆ ನದೇವ ಚರಿತಂ ಚರೇತ್, ದೇವತೆಗಳು ಯಾವುದೋ ಒಂದು ಲೆವೆಲ್ನಲ್ಲಿ ಏನೋ ಮಾಡ್ತಾ ಇರ್ತಾರೆ. ಹಾಗೆ ನಾವು ಮಾಡಲಿಕ್ಕೆ ಹೋದರೆ ನಮಗಷ್ಟು ಸಾಮರ್ಥ್ಯ ಇರಬೇಕಲ್ಲ. ಬಲರಾಮ ಕುಡಿದ, ನಾವು ಕುಡಿದೀವಿ, ಇದು ಏನು ಅರ್ಥ? ಅದಕ್ಕೆ ಅಸಂಗತ ಅದು. ಅದರಿಂದಾಗಿ ಕಾದಂಬರಿ ವಾರುಣಿ ತಾಂ ಪಪೌ, ಅದಕ್ಕೆ ವಾರುಣಿ ಅಂತ ಕರೀತಾರೆ. ಕಾದಂಬರಿ ಅಂದರೆ ಮದ್ಯ ಅಂತ ನಿಜವಾದ ಅರ್ಥ. ಕಾದಂಬರಿ ಅಂದರೆ ಮದ್ಯ. ಯಾಕೆಂದರೆ ಕದಂಬ ಮರದ ಪೊಟರೆಯಲ್ಲಿ ರೂಪುಗೊಂಡದ್ದು ಅಂತ ಕಾದಂಬರಿ. ಅದಕ್ಕೆ ವಾರುಣಿ ಅಂತ ಕೂಡ ಕರೆದ್ರು. ಆಯ್ತಾ? ಕಾದಂಬರಿ ಗೊತ್ತಾಯ್ತಾ? ಈಗ ಬಾಣಭಟ್ಟ ತನ್ನ ದೊಡ್ಡ ಗದ್ಯ ಕಾವ್ಯದ ಹೆಸರು ಕಾದಂಬರಿ ಅಂತ ಇಟ್ಟ. ಮೂಲಭೂತವಾಗಿ ಅವಳಿಗೆ ಕಾದಂಬರಿ ಅಂತ ಯಾಕೆ ಬಂದದ್ದು ಅಂದರೆ, ಮದ್ಯವನ್ನು ಕುಡಿದ್ರೆ ಕುಡುಕರಿಗೆ ಏನು ಆನಂದವೋ ಹಾಗೆ ನೋಡುಗರಿಗೆ ಅಷ್ಟು ಆನಂದವನ್ನು ತರುವ ರೂಪಸಿ ಅವಳು ಕಾದಂಬರಿ ಅಂತ. ಇವರು ಕನ್ನಡದವರು ನೋಡಿದ್ರು. ನಾವೆಲ್ಲು ಆಗ ತಾನೇ ಪರಿಚಯ ಆಗಿತ್ತು. ಬಂಕಿಮಚಂದ್ರ ಚಟರ್ಜಿ, ಆಮೇಲೆ ಶರತ್ಚಂದ್ರ ಮುಖ್ಯೋಪಾಧ್ಯಾಯ, ಅವರೆಲ್ಲರ ಬಂಗಾಳದಲ್ಲಿ ಕಾದಂಬರಿ. ಆ ಬಾಣಭಟ್ಟನ ಕಾದಂಬರಿ ಹೆಸರನ್ನು ಒಂದು ಸಾಹಿತ್ಯ ಪ್ರಕಾರವನ್ನಾಗೆ ಮಾಡಿಬಿಟ್ರು. ಹಿಂದಿಯಲ್ಲಿ ಕಾದಂಬರಿ ಅಂತ ಕರೆಯಲ್ಲ, ಉಪನ್ಯಾಸ್ ಅಂತ ಕರೀತಾರೆ. ಯಾಕೆ ಹೇಳಿದ್ದು ಅಂತಂದರೆ, ಕದಂಬ ಮರದ ಪಟರೆಯಲ್ಲಿ ವಾರುಣಿ ಬಂದು ನೀರಾಗಿದ್ದು, ಅಂದರೆ ಹೆಂಡತಿ ಹೆಂಡವಾಗಿದ್ದು ಅಂತ ಹೇಳಬಹುದು. ಅದನ್ನು ಅವನು ಕುಡಿದ ಅಂತೆ. ಹೀಗೆ ಓಡಿ ಬಂದವರು ಕಥೆನಾ ಇದು? ಆದರೆ ನಮಗೆ ಒಂದು ಗೊತ್ತಾಯಿತು. ಒಬ್ಬ ರಾಜ ಒಂದು ರಾಜಧಾನಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ, ಒಂದು ರಾಜಧಾನಿಯಿಂದ ಓಡಿ ಬರುವಾಗ, ರಾಜಧಾನಿಯಿಂದ ಹೊರಗಡೆ ಬರುವಾಗ ಯಾವ ಯಾವ ಪರಿಸ್ಥಿತಿಯಲ್ಲಿ ಬರಬೇಕು, ಮತ್ತು ಜನರ ಶತ್ರುಗಳ ಮೆಂಟಾಲಿಟಿಯನ್ನು ಕರೆಕ್ಟಾಗಿ ಯಾವ ರೀತಿ ಅಬ್ಸರ್ವ್ ಮಾಡಬೇಕು, ಶತ್ರುಗಳ ಮನಸ್ಸನ್ನು ಎಷ್ಟು ಚೆನ್ನಾಗಿ ಸ್ಟಡಿ ಮಾಡಿರಬೇಕು ಅಂತ ಅವನು ಹೇಳ್ದ. ಕೃಷ್ಣ ಖಂಡಿತ ನಾನು ಓಡಿ ಹೋಗ್ತಾ ಇದ್ರೆ ಎದುರುಗಡೆ ನಿಮ್ಮನ್ನು ಮುಟ್ಟೋದಿಲ್ಲ, ಏನು ಹೆದರ್ಕೊಳ್ಬೇಡಿ ಅಂತಂದ. ಹಾಗೇ ಆಯಿತು. ಜರಾಸಂಧ ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ. ಹೀಗೆ ಬರ್ತಾ ಇರುವಾಗ ಜರಾಸಂಧನು 2-3 ದಿವಸ ಆದಮೇಲೆ ಬಂದ ಅಂತೆ ಅಲ್ವಾ? ಇವಾಗ ಒಂದು ನೀವು ಎಷ್ಟು ಜನ ಜಾಸ್ತಿ ತಗೊಳ್ತೀರೋ ನೋಡಿ, ಸಮಾರಂಭ ಮೆರವಣಿಗೆ ಬಹಳ ಜನ ಇರ್ತಾರೆ, ನಿಧಾನ ಆಗುತ್ತೆ. ಅದೇ ಇಬ್ಬರೇ ಹೋಗ್ಬೋದು ಅಂದರೆ ಎಷ್ಟು ವೇಗವಾಗಿ ಹೊಟ್ಟೋಗ್ಬೋದು. ಜಾಥಾ ಚಳುವಳಿ ನಡೆಸಬೇಕು ಅಂತಂದರೆ 2 ಮೈಲು ದೂರ, ಎಷ್ಟು ದೂರ ಆಗುತ್ತೆ? ಈಗ ರಥಬೀದಿಯನ್ನು ಅಸಂಖ್ಯ ಸುತ್ತ ಬರೋದು ಹೇಗಿದೆ? ಕರೆಕ್ಟಾಗಿ 7 ನಿಮಿಷ ಆಗುತ್ತೆ. ನಿಧಾನವಾಗಿ ಹೋಗಿ ಬಂದರೂ ಕೂಡ, ಫಾಸ್ಟಾಗಿ ಅಲ್ಲ. ಅದೇ ರಥೋತ್ಸವದಲ್ಲಿ ಜಾಸ್ತಿ ಟೈಮ್ ತಗೊಳುತ್ತೆ, ಯಾಕೆಂದರೆ ನಿಧಾನ ಬರ್ತಾ ಇರ್ತೇವೆ ಅಲ್ವಾ? ವೈಭವ ಎಲ್ಲ, ವಾದ್ಯ ಮೇಳ ಬಿರುದು ಬಾವಳಿ ಎಲ್ಲ ಇರುತ್ತೆ. ಹಾಗೆ ಜಾಸ್ತಿ ಸೈನ್ಯ ಇತ್ತು, ಅದನ್ನು ಕರೆಕ್ಟಾಗಿ ಅಂದಾಜು ಮಾಡಿದ್ರು. ಜರಾಸಂಧನ ಮನಸ್ಸಿನ ಇಂಚಿಂಚನ್ನು ಚೆನ್ನಾಗಿ ತಿಳಿದುಕೊಂಡು ಕೃಷ್ಣ ಹೀಗೆ ಮಾಡಿದ. ಹೇಗೆ ಯುದ್ಧ ಮಾಡದ ಅಂತ ಏಕಾದಶಿ ಬೇಡ ಅಲ್ವಾ? ದ್ವಾದಶಿಯೇ ಯುದ್ಧ ಮಾಡುವ. ನಾಳೆ ಯುದ್ಧ ಮಾಡಿ ಸರಿ. ಕೃಷ್ಣಾರ್ಪಣಮಸ್ತು. ನಾಳೆ ಯಥಾ ಪ್ರಕಾರ ಕೂಡುವ.